Okay, we are ready, right? We're good to go. Thanks, Mahesh. You mute a little bit. Good to go. Please go ahead. ಆ ಇಂಟರ್ನು ನಮ್ ಗುಟ್ಟನ್ನೆಲ್ಲ ರಟ್ ಮಾಡಕ್ ನೋಡ್ತಾ ಇದ್ಲು. ಬೈ ದ ವೇ ಏನ್ ಮಾಡ್ದೆ ಅವಳನ್ನ? ಕೆಲವು ಸತ್ಯಗಳು ಅನಾವರಣಗೊಂಡಿದ್ರೇನೇ ಒಳ್ಳೆಯದು. ಪ್ರತಿಯೊಂದು ಕಥೆನೂ ಎರಡು ರೀತಿಯಲ್ಲಿ ನೋಡ್ಬೋದು, ಅವ್ರ ದೃಷ್ಟಿಯಿಂದ, ನಿಮ್ ದೃಷ್ಟಿಯಿಂದ. ಆದ್ರೆ ಸತ್ಯ ಇದೆರಡರ ಮಧ್ಯ ಅಡಗಿರತ್ತೆ. ಪಂಕಜಾಜಿ, ಪಂಕಜಾಜಿ, ಯಾರದು? ಯಾರದು? ಇರಿ ಇರಿ ಏನು? ಜಾನೆಟ್ ಏನಾದ್ರು ಬಂದ್ಲೇನಪ್ಪ ಇಲ್ಲಿ? ಇರಿ ಇರಿ ಏನು? ಒಂದ್ ಸ್ವಲ್ಪ ಟಚ್ ಅಪ್ ಇದೆ ಬಾಕಿ. ಕಟ್ ಕಟ್ ಕಟ್. ಏನ್ ಮಾಡ್ತಿದ್ದೀರಪ್ಪ ನೀವೆಲ್ಲ? ಈಗ ಬಂದಿದ್ದಾರಪ್ಪ ಎಲ್ಲರೂ. ಎಲ್ಲಿ MC ನಮ್ದು? ಇಲ್ಲಿ ನಮ್ಮ MC ಕಾಣಿಸ್ತಾನೆ ಇಲ್ವಲ್ಲ? ಹಲೋ, ನಮಸ್ಕಾರ. ಏನೆಲ್ಲ ಆಗ್ಲೇ ಆಕ್ಟಿಂಗ್ ಶುರು ಮಾಡ್ಬಿಟ್ರಾ? ನಾನೆಲ್ಲ ಇಂಟ್ರೊಡಕ್ಷನ್ ರೆಡಿ ಮಾಡ್ಕೊಂಡ್ ಬಂದಿದ್ನಲ್ಲ. ಓಕೆ, ಯಾರು ಮಿಸ್ ಇದ್ದಾರೆ? ತಾಳಿ ಶ್ವೇತಾ. ಓ ಸಿಂಧು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ. ಸಿಂಧು, ಸಿಂಧು. ಹಾಯ್. ಇನ್ನು ಏನ್ ಮಾಡೋದು? ಸಾಂಗ್ ರೆಕಾರ್ಡಿಂಗು ಎಲ್ಲ ಸೂಪರ್ ಟ್ಯಾಲೆಂಟ್ ಒಂದ್ ಕಡೆ ಸೇರ್ಬಿಟ್ಟಿದ್ದೀರಿ. ಓಕೆ, ಶುರು ಮಾಡೋಣ. ಸೊ ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ ಪದ್ಮನಾಭ ಅಂತ, ಆಸ್ಟಿನ್ ಇಂದ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ನಮ್ ಕುವೆಂಪು ಅವರು ಎಷ್ಟು ಚಿನ್ನದಂತ ನುಡಿಗಳನ್ನ ಬರ್ದಿದಾರಲ್ವಾ. ಇದನ್ನೇ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ. ನಮ್ ಕನ್ನಡದವರು ತುಂಬಾ ಪ್ರತಿಭಾವಂತರು, ಕಲಾವಿದರು, ಧೀರರು, ಶೂರರು, ಎಲ್ಲದರಲ್ಲೂ ಒಂಥರ ಮುನ್ನುಗ್ಗಿ ನಡೆಯೋ ಅಂತವ್ರು. ಇದೇ ಕೆಚ್ಚಿನಿಂದ ನಮ್ಮ ಟೆಕ್ಸಸ್ ರಾಜ್ಯದ ಕೆಲವು ಪ್ರತಿಭಾವಂತ ಕನ್ನಡಿಗರ ನೇತೃತ್ವದಲ್ಲಿ TKSFF ಅಂದ್ರೆ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ನಿರ್ಮಾಣವಾಯಿತು. ಈ TKSFF ಮೂಲಕ ಹಲವಾರು ಪ್ರತಿಭೆಗಳು ಹೊರಹೊಮ್ಮಿತು. ಅದ್ಭುತವಾದ ಕನ್ನಡದ ಕಿರುಚಿತ್ರಗಳ ನಿರ್ಮಾಣವಾಯಿತು. ಇದನ್ನೆಲ್ಲ ನಾವು ನೋಡಿ ಆನಂದಿಸೋ ಸದಾವಕಾಶ ನಮ್ಗೆ ಒದಗಿಸ್ಕೊಟ್ರು. ಇದೇ ರೀತಿಯಲ್ಲಿ ಒಂದು ಅದ್ಭುತವಾದ, ವಿಶಿಷ್ಟವಾದ ಮತ್ತು ವಿಭಿನ್ನವಾದ ಕನ್ನಡದ ಕಿರುಚಲನಚಿತ್ರ ಗಹನ. ಗಹನ ಗ್ರಹಿಕೆಗೂ ಮೀರಿದ ಹುಮ್ಮನಸ್ಸಿನಿಂದ ಹೊರಬಂದಿರುವ ನಯನ ಮನೋಹರಕ ಸುಂದರ ಕನ್ನಡ ಚಲನಚಿತ್ರ, ಕಿರುಚಲನಚಿತ್ರ. ಈ ಮೂವಿ ಎಲ್ಲಾ ರೀತಿಯಲ್ಲೂ ಒಂಥರ ವಿಶಿಷ್ಟವಾಗಿ, ಒಂಥರ ವಿಭಿನ್ನತೆಯಿಂದ ಮೂಡಿತು. ಅಂದ್ರೆ ಎಲ್ಲಾ ಕ್ಯಾಟಗರೀಸ್, ಮೇಕಪ್ ಆಗ್ಲಿ, ಸ್ಟೋರಿ ಲೈನ್ ಆಗ್ಲಿ, ಸಂಗೀತ ಆಗ್ಲಿ, ಸಿನಿಮಾಟೋಗ್ರಫಿ ಆಗ್ಲಿ, ಒಂಥರ ಎಲ್ಲದರಲ್ಲೂ ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್, ವೆರಿ ಯುನೀಕ್. ಒಂಥರ ಪ್ರೊಫೆಷನಲಿಸಮ್ ಲೆವೆಲ್ ಇತ್ತು ಅದರಲ್ಲಿ. ಸೊ ಈ ತಂಡದವ್ರನ್ನ ಇವತ್ತು ಮೀಟ್ ಮಾಡೋಣ, ಅವರ ಅನಿಸಿಕೆ ಅನುಭವಗಳನ್ನ ತಿಳ್ಕೊಳ್ಳೋಣ, ಹಂಚ್ಕೊಳ್ಳೋಣ ಅಂತ ಲೆಟ್ಸ್ ವೆಲ್ಕಮ್ ಗಹನ ಅಂಡ್ ಟೀಮ್. ನಮಸ್ಕಾರ ಎಲ್ಲರಿಗೂ. ಸೊ ಶುಭ, ನೀವು ಈ ಮೂವಿ ಡಿರೆಕ್ಟರ್, ಒಂಥರ ಪಪೆಟಿಯರ್ ಅಲ್ವಾ? ಸೊ ಐ ವಾಸ್ ಆಲ್ವೇಸ್ ಕ್ಯೂರಿಯಸ್, ನೀವು ಗಹನ ಹೆಸರೇ ಒಂಥರ ಸೂಪರ್ ಆಗಿದೆ. ನನಗೆ, ನಾನು ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಸೂಪರ್ ಆಗಿದೆ. ಕೇಳಿದ ತಕ್ಷಣ ಏನೋ ಒಂಥರ ರೋಮಾಂಚನ ಆಗೋ ತರ ಇದೆ. ಏನಿದು ಒಂಥರ ಕ್ಯೂರಿಯಾಸಿಟಿ ತರ, ಏನಿರ್ಬೋದು? ಗಹನ ಅಂದ್ರೆ ಏನು? ಒಂಥರ ನಾವು ಸಾಧಾರಣವಾಗಿ ಬಳಸಲ್ವಲ್ಲ ಈ ಹೆಸರನ್ನೆಲ್ಲ. ಸೊ ಅದನ್ನ ಕೇಳ್ತಾನೆ ಒಂಥರ ಕ್ಯೂರಿಯಾಸಿಟಿ ಆಗುತ್ತೆ. ಏನಿರ್ಬೋದು? ಗಹನ ಅಂದ್ರೆ ಏನು? ಅದ್ರ ಹಿಂದೆ ಅರ್ಥ ಏನಿದೆ? ಈ ಮೂವಿ ಸ್ಟೋರಿ ಲೈನ್ ಹೇಗ್ ನಿಮಗ್ ಬಂತು? ಬಹಳಷ್ಟು ಪ್ರಶ್ನೆಗಳಿದೆ, ಎಲ್ಲರ ಮನಸ್ಸಿನಲ್ಲೂ ಇದೆ, ಮೂವಿ ನೋಡಿದ್ಮೇಲೂ ಇದೆ. ಮೂವಿ ಹೇಗ್ ಮಾಡಿದೀರಿ ಅಂದ್ರೆ ಒಂಥರ ನೀವು ಆ ಮೂವಿ ನೆನೆಸ್ಕೊಂತಾ ಇರ್ಬೇಕು, ಹೇಗೆ ಆಯ್ತು, ಹೇಗೆ ಎಂಡ್ ಆಗ್ಬಹುದು ಅಂತ. ಆಸಮ್. ಸೊ
ಲೆಟ್ ಸ್ಟಾರ್ಟ್. ನೀವು ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ ನ ನಿಮ್ಗೆ ಹೇಗ್ ಬಂತಿದ್ದು? ಈ ತರ ಮೂವಿ ಮಾಡ್ಬೇಕು, ಗಹನ ಅನ್ನೋದೇ ಮಾಡ್ಬೇಕು, ಗಹನ ಹಿಂದೆ ಸ್ಟೋರಿ ಲೈನ್ ಏನು, ಅದ್ರ ಕಾನ್ಸೆಪ್ಟ್ ಹೇಗ್ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲು ಅದಕ್ಕೆ ಬಂದಿದೀವಿ. ಅದಕ್ಕೋಸ್ಕರ ನಮ್ಗೆ ಇದೊಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಟ್ಟಿದ್ದಾರೆ. ಸೊ ನಾವ್ ಇದನ್ನ ಚೆನ್ನಾಗಿ ಉಪಯೋಗ ಪಡ್ಕೊಳ್ಳೇಬೇಕು. ಮೊದ್ಲಿಗೆ ಎಲ್ಲಾರ್ಗೂ ನಮಸ್ಕಾರ. ನಮ್ಮ ಗಾನ ತಂಡದಿಂದ ಫಸ್ಟ್ ಆಫ್ ಆಲ್ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಟೀಮ್ ಅವ್ರಿಗೆ, ಎಂಟೈರ್ ಟೀಮ್ ಅವ್ರಿಗೆ, ಆ ಇನಿಷಿಯೇಟಿವ್ಗೆ ಎಲ್ಲರಿಗೂ ಒಂದು ದೊಡ್ಡ ಸಲ್ಯೂಟ್. ಬಿಕಾಸ್ ಇದು ಏನೋ ಈ ಇನಿಷಿಯೇಟಿವ್ ಶುರು ಮಾಡಿದ್ದೆ ಕೋವಿಡ್ ಅಮಿಟ್ಸ್ ಆಲ್ ದ ಕೋವಿಡ್ ಇದ್ರ ಮಧ್ಯ ಮಾಡ್ಕೊಂಡು ಇಲ್ಲಿವರೆಗೂ ಈ ಮಟ್ಟಕ್ಕೆ ತಂದ್ಕೊಟ್ಟಿದ್ದೀರಾ. ನಮ್ಗೆಲ್ಲರಿಗೂ ಒಂದೊಂದು ಅವಕಾಶ ಒದಗಿಸ್ಕೊಟ್ಟಿದ್ದೀರಾ. ಸೊ ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಫಸ್ಟ್ ಇನಿಷಿಯಲಿ ರಿಜಿಸ್ಟರ್ ಮಾಡಬೇಕು ಅಂತ ಬಂದಾಗ ನನಗೆ ನಂಗೆ ಹೊಳ್ದಿದ್ದೆ ಸುನಿಲ್ ಅವ್ರ ಜೊತೆ ನಾನು ಎಸ್ಪೆಷಲಿ AKS ಕಮಿಟಿಲಿ ಇದ್ದಾಗ ಅವ್ರ ಜೊತೆ ಒಂದು ಕಮ್ಯುನಿಟಿ ವಿಡಿಯೋ ಮಾಡಿದ್ದೆ. ನಾನು ಅವರು ಸೇರಿ ಒಂದು ಕಮ್ಯುನಿಟಿ ವಿಡಿಯೋ ಮಾಡಿದ್ವಿ. ಸೊ ಅದ್ರಲ್ಲಿ ಅವ್ರ ಕ್ಯಾಮ್ರಾ ವರ್ಕ್ ನೋಡಿದ್ವಿ, ಎಲ್ರು ನೋಡಿದ್ರು. ಸೊ ಅದ್ಭುತವಾಗಿ ಮಾಡ್ತಾರೆ ಅವರು. ಹೀಸ್ ವೆರಿ ನಾಲೆಜಬಲ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಎಕ್ವಿಪ್ಮೆಂಟ್ಸ್, ಕ್ಯಾಮ್ರಾಸ್ ಅಂಡ್ ಆಲ್ ದಟ್. ಸೊ ನನಗೆ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಬೇಕು ಅಂತ ಫಸ್ಟ್ ಶುರು ಆಯ್ತು. ಏನ್ ಮಾಡ್ಬೇಕು, ಯಾವ ಸ್ಟೋರಿ ಮಾಡ್ಬೇಕು ಅಂತ ಇಬ್ರು ವಿ ವರ್ ಬ್ರೈನ್ ಸ್ಟಾರ್ಮಿಂಗ್. ಅದು ಆ ಪ್ಲಾಟು ಈ ಪ್ಲಾಟು, ಬಟ್ ಒಂದು ಕಾಮನ್ ಇತ್ತು ನಮಗೂ ಅವ್ರಿಗೂ, ಥ್ರಿಲ್ಲರೇ ಮಾಡ್ಬೇಕು ಅಂತ. ರೊಮ್ಯಾಂಟಿಕ್ ಆಗ್ಲಿ ಮತ್ತೊಂದಾಗ್ಲಿ ಮೆಸೇಜ್ ಕೊಡ್ಬೇಕು ಆ ಥರದ್ದು ಏನು ಇಂಟೆನ್ಷನ್ ಇರಲಿಲ್ಲ. ಥ್ರಿಲ್ಲರ್, ಒಂಥರ ಸ್ಪೈನ್ ಚಿಲ್ಲಿಂಗ್ ಥ್ರಿಲ್ಲರ್ ಇರಬೇಕು. ನೋಡಿದ್ರೆ ನೀವು ಹೇಳಿದ್ರಲ್ಲ ರೋಮಾಂಚನ ಆಗ್ಬೇಕು, ಆ ಥರದ್ದು ಒಂದು ಮೂವಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಇಬ್ರಿಗೂ. ಸೊ ಸೆವೆರಲ್ ಪ್ಲಾಟ್ಸ್ ಮಾಡಿದ್ವಿ, ಯಾವುದೂ ಕನ್ವಿನ್ಸ್ ಆಗ್ಲಿಲ್ಲ ಅಷ್ಟು. ಕೊನೆಗೆ ಎಲ್ಲಿಂದ ಒಂದ್ ಕಡೆ ಇನ್ಸ್ಪಿರೇಷನ್ ಸಿಗ್ಲೇಬೇಕಲ್ಲ. ಸೊ ನನಗ್ ಸಿಕ್ಕಿದ್ದು ಇನ್ಸ್ಪಿರೇಷನ್ ನಮ್ಮ ಅಜ್ಜಿಯಿಂದ. ನಮ್ಮ ಅಜ್ಜಿ ಅಂದ್ರೆ ನಮ್ಮ ತಾಯಿ, ಅವ್ರ ತಾಯಿ. ಅವ್ರಿಗಿಲ್ಲ, ನಾನು ಕತೆ ಬರಿಬೇಕಾದ್ರೂ ಅವ್ರು ಇರ್ಲಿಲ್ಲ. ಬಟ್ ಅವ್ರಿಗೆ ಶಿ ಹ್ಯಾಡ್ ಲಾಟ್ ಆಫ್ ಹ್ಯಾಲುಸಿನೇಷನ್. ಆತರ ತುಂಬಾ ಕೊನೆ ದಿನಗಳಲ್ಲಿ ಹೇಗೆ ಅಂದ್ರೆ ಶಿ ಹ್ಯಾಡ್ ಮಲ್ಟಿಪಲ್ ಸ್ಕೀಜೋಫ್ರೀನಿಯಾ, ಪಾರ್ಕಿನ್ಸನ್ಸು, ಮತ್ತೆ ಇನ್ನೊಂದು ಯಾವ್ದೋ ಇದೆಯಲ್ಲಪ್ಪ ಡಿಮೆನ್ಷಿಯಾ, ಆತರ ತುಂಬಾ ಕಾಯಿಲೆ, ಎಷ್ಟೊಂದು ಸಿಂಪ್ಟಮ್ಸ್ ಇತ್ತು ಅವ್ರಿಗೆ. ಶಿ ಹ್ಯಾಡ್ ಮಲ್ಟಿಪಲ್ ಸಿಂಪ್ಟಮ್ಸ್. ಸೊ ಅದು ಯಾವ ಮಟ್ಟಿಗೆ ಅಂದ್ರೆ ಅವ್ರ ಒಂಥರ ಗಾಳಿಲಿ ಗೋಪುರ ಅಂತಾರಲ್ಲ ಹಾಗೆ, ಫುಲ್ ಎಕ್ಸೆಪ್ಷನಲ್ ಹ್ಯಾಲುಸಿನೇಷನ್. ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ಇದಕ್ಕೆ ನಂಗೆ ಅರಮನೆಯಲ್ಲಿ ಮಹಾರಾಜರು ಬಂದ್ರು ಅಂತ ಎದ್ ನಿಂತ್ಕೊಬಿಡೋರು, ಅರಮನೆಯಲ್ಲಿ ಇದೀನಿ ಅನ್ನೋ ತರ ಎಲ್ಲ. ಸೊ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಸಿಕ್ತು. ಆ ತರದ್ದು ಒಂದು ಕಾಯಿಲೆ ಮೇಲೆ ಒಂದು ಮಾಡ್ಬೇಕು ಅಂತ ರಿಸರ್ಚ್ ಮಾಡ್ತಾ ನಂಗೆ ಕಣ್ಣಿಗೆ ಬಿದ್ದಿದ್ದು ಆಲಿಸ್ ಇನ್ ವಂಡರ್ಲ್ಯಾಂಡ್ ಸಿಂಡ್ರೋಮ್ ಅಂತ. ಸೊ ಆಲಿಸ್ ಇನ್ ಹೆಸರೇ ಒಂಥರ ಕ್ಯಾಚಿ ಆಗಿದೆ ಅಲ್ಲ. ನಾವೆಲ್ಲ ಸ್ಟೋರಿ ಓದಿರ್ತೀವಿ, ಲೂಯಿಸ್ ಕ್ಯಾರಲ್ ಅವ್ರು ಬರ್ದಿರೋ ಕಥೆ ಅದು. ಸೊ ಅದ್ರಲ್ಲಿ ಆ ಕಾಯಿಲೆ ವೈಶಿಷ್ಟ್ಯತೆನೆ ದ ಸಿಂಪ್ಟಮ್ಸ್ ಆರ್ ಸೋ ಯುನೀಕ್. ಆ ತರ ಬೇರೆ ಯಾವ ಕಾಯಿಲೆನೂ ನಾನು ನೋಡಿರ್ಲಿಲ್ಲ. ಇಟ್ ಈಸ್ ಮೋಸ್ಟ್ಲಿ ರಿಲೇಟಿಂಗ್ ಟು ದ ಮೈಂಡ್. ಈಗ ಮೈಂಡ್ ಎಷ್ಟು ಇಂಟ್ರಿಕೇಟ್ ಡಿಸೈನ್ ಆಗಿದೆ ಅಂದ್ರೆ ಎನಿಥಿಂಗ್, ಇವನ್ ಇಫ್ ಸಿಂಗಲ್ ಇಫ್ ಇಟ್ ಗೋಸ್ ರಾಂಗ್, ವೈರಿಂಗ್ ಅಲ್ಲಿ ಏನಾದ್ರು ಕನೆಕ್ಷನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಡಿಸಾಸ್ಟರ್ ಆಗೋಗುತ್ತೆ ಅಲ್ವಾ. ಸೊ ಆ ತರದ್ರಲ್ಲಿ ಐ ಥಾಟ್ ಆ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಸುತ್ತ ಒಂದು ಕತೆ ಹೆಣಿಬೇಕು ಅಂತ ಅಲ್ಲಿಂದ ಶುರುವಾಗಿದ್ದು ಈ ಕಾನ್ಸೆಪ್ಟ್. ಸೊ ನಮ್ದು ಕತೆ ಮೂಲಾನೇ ದ ಕೋರ್ ಇಸ್ ಟು ಶೋ ದ ಆಲಿಸ್ ಇನ್ ವಂಡರ್ಲ್ಯಾಂಡ್ ಸಿಂಡ್ರೋಮ್. ಬಟ್ ಅದು ಏನಂದ್ರೆ ಅದು ವಿಜುವಲಿ ಇಟ್ಸ್ ವೆರಿ ಚಾಲೆಂಜಿಂಗ್ ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ವಿಜುವಲ್ ಎಫೆಕ್ಟ್ಸ್ ಜಾಸ್ತಿ ಇರೋದು. ಆಕಾರದಲ್ಲಿ ದೊಡ್ಡದಾಗೋದು, ನಮ್ ಡಾಕ್ಟರ್ ಹೇಳೋ ಹಾಗೆ ಆಕಾರದಲ್ಲಿ ಚಿಕ್ಕದು ಬೃಹದಾಕಾರ. ಸೊ ಆ ತರ ಎಲ್ಲ ತೋರ್ಸೋದು ಇಟ್ ವಾಸ್ ಚಾಲೆಂಜ್. ಬಟ್ ವೆನ್ ಐ ವಾಸ್ ರೈಟಿಂಗ್ ದ ಸ್ಟೋರಿ, ಅದ್ ಏನು ನನ್ಗೆ ನಮ್ ಕೈಲಿ ಮಾಡಕ್ ಆಗಲ್ವೋ ಅದು ಏನು ಲೆಕ್ಕಕ್ಕೆ ತಗೊಳ್ಳಿಲ್ಲ. I just went ahead and finished the story, finished the screenplay. ಆಮೇಲೆ ಸುನಿಲ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಓಕೆ ಇದು ಫೈನಲ್ ಮಾಡೋಣ ಅಂತ ಇದ್ ಮಾಡಿದಾಗ ಓಕೆ ಹೀ ಗೇವ್ ಅ ಗೋ. ಅದಾದ ನಂತರ ನಾವೆಲ್ಲ ಈ ಬ್ರಿಲಿಯಂಟ್ ಆಕ್ಟರ್ಸ್ನೆಲ್ಲ ಹುಡ್ಕಾಡ್ಕೊಂಡು ಅವ್ರನ್ನೆಲ್ಲ ನಮ್ಮ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಕ್ಯಾಚ್ ಹಾಕೊಂಡು ಇದು ಈ ಮಟ್ಟಿಗೆ ಎಲ್ಲ ತಂದಿಟ್ಟಿದ್ದಾರೆ. ಇದು ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಒಂದು ನಿದರ್ಶನ ನಿಮ್ಮ ಈ ಮೂವಿ. ಸೊ ನೀವು ಒಂದು ಕಾನ್ಸೆಪ್ಟ್ ಇಂದ ಶುರು ಮಾಡಿದ್ರಿ, ಅದನ್ನ ಒಂದು ರಿಯಲ್ ಲೈಫ್ ಇನ್ಸ್ಪಿರೇಷನ್ ಇಂದ ಅಥವಾ ಎಕ್ಸ್ಪೀರಿಯನ್ಸ್ ಇಂದಾನೇ ಇರ್ಬೋದು. ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ರಿ ಆ ಮೂವಿ. ಆ ಚಿತ್ರದ ಪ್ರತಿಯೊಂದು ಒಂಥರ ಇಟ್ ಗೇವ್ ಎನ್ಹಾನ್ಸ್ಮೆಂಟ್ ಟು ಎವ್ರಿ ಆಸ್ಪೆಕ್ಟ್ ಅನ್ಬೇಕು. ಬಹಳ ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಸೊ ನಾನು ಅದೇ ಅನ್ಕೊಳ್ತಾ ಇದ್ದೆ, ಒಂದು ಚಲನಚಿತ್ರ ಮಾಡ್ಬೇಕಾದ್ರೆ ಅಡಿಗೆ ತರ ಅಲ್ವಾ, ಒಂದು ಅಡಿಗೆಗೆ ಎಲ್ಲ ಪದಾರ್ಥಗಳು ಹೇಗೆ ಇಂಪಾರ್ಟೆಂಟೋ
ಒಂದು ಚಲನಚಿತ್ರಕ್ಕೂ ಅದೇ ತರ ಆಲ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂದ್ರೆ ಮ್ಯೂಸಿಕ್ ಆಗ್ಲಿ, ಸ್ಟೋರಿ ಲೈನ್ ಆಗ್ಲಿ, ಛಾಯಾಗ್ರಹಣ ಆಗ್ಲಿ ಅಥವಾ ಅಭಿನಯ ಆಗ್ಲಿ, ಎಲ್ಲಾನು ಅಷ್ಟೇ ಇಂಪಾರ್ಟೆಂಟ್. ಎಲ್ಲಾ ಎಲಿಮೆಂಟ್ಸ್ ಸಿಂಕ್ರನೈಸ್ ಆದ್ರೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಅದೇ ತರ ಎಲ್ಲಾ ಪದಾರ್ಥಗಳು ಸೇರಿ ಒಂದು ಮೆಥಡ್ ಅಲ್ಲಿ ಮಾಡಿದ್ರೆ ಒಂದ್ ಅಡಿಗೆ ತುಂಬಾ ಚೆನ್ನಾಗಾಗತ್ತೆ. ಅದೇ ತರ ಸೊ ನಿಮ್ಮ ಈ ಕಿರು ಚಲನಚಿತ್ರನೂ ಅದೇ ತರ ಬಂದಿದೆ. ಈಗ ಮ್ಯೂಸಿಕ್ಗೆ ತಗೊಳೋಣ. ಈಗ ಸಿಂಧು ಅವರು, ಮೈ ಗಾಡ್, ನನ್ ಸಿಂಧು ಅವ್ರನ್ನ ಇಂಟ್ರೊಡ್ಯೂಸೇ ಮಾಡ್ಬೇಕಾಗಿಲ್ಲ. ಶಿ ಇಸ್ ಗಾನ ಕೋಗಿಲೆ. ನಮ್ಮ ಏನಂತಾರೆ ನಮ್ಮ ಯಾವ್ದು ನೀನೋ ನಾನೋ ಅದು ಏನೋ ದ ಸಿಂಗರ್ ಬಿಹೈಂಡ್ ದ ಫೇಮಸ್ ಸಾಂಗ್ ನೀನೋ ನಾನು, ಅಂಡ್ ದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮ್ ಮೂವಿದು. ಎಸ್ 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 ಅದೇ ಹೇಳಕ್ ಬರ್ತಾ ಇದ್ದೆ. ಸಂಗೀತ ಅನ್ನೋದು ನಾನು ಐ ವಾಸ್ ಥಿಂಕಿಂಗ್ ಅಬೌಟ್ ಹೆಂಗೆ ಸಂಗೀತನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು. ಸಂಗೀತ ಉಸಿರು ತರ ಅಲ್ವಾ, ಜೀವನಕ್ಕೆ, ನಮ್ ಜೀವನಕ್ಕೆ ಉಸಿರು ಹೆಂಗ್ ಇಂಪಾರ್ಟೆಂಟ್, ನಾವು ಉಸಿರನ್ನ ಹೆಂಗ್ ಇಂಟ್ರೊಡ್ಯೂಸ್ ಮಾಡಕ್ಕಾಗತ್ತೆ. ಹಾಗೆ ಚಲನಚಿತ್ರಕ್ಕೆ ಸಂಗೀತ ಅನ್ನೋದು ಅಷ್ಟೇ ಪ್ರಾಮುಖ್ಯತೆ ಇದೆ ಅಲ್ವಾ. ಅದಕ್ಕೂ ಸಿಂಧು ಅವರು ಮಾಡಿರೋ ಸಂಗೀತ ನಿರ್ದೇಶನನೇ ಆಗ್ಲಿ, ಪ್ರತಿಯೊಂದು ಸೀಕ್ವೆನ್ಸ್ಗೂ ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ, ಅವ್ರು ಹಾಡಿರೋ ಹಾಡಾಗ್ಲಿ, ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿತ್ತು. ವೆರಿ ಇಂಪ್ರೆಸಿವ್, ಸೂಪರ್ ಇಂಪ್ರೆಸಿವ್. ಸೊ ಸಿಂಧು ಅವರೇ, ನೀವ್ ಸ್ವಲ್ಪ ಮಾತಾಡಿ ಹೇಳಿ, ನಿಮ್ಮ ಕಂಠದಲ್ಲಿ ಕೇಳೋಣ. ನಿಮ್ ಸಂಗೀತದ ಈ ಸ್ಟೋರಿ ಹೇಗಿತ್ತು, ಈ ಮೂವಿಲಿ ಹೇಗ್ ಮೂಡಿ ಬಂತು, ನಿಮ್ ಚಾಲೆಂಜಸ್ ಹೆಂಗಿತ್ತು. ಐ ಆಮ್ ಶೋರ್ ನೀವು ಪ್ರತಿಯೊಂದು ಸೀಕ್ವೆನ್ಸ್ಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದೀರಿ, ಟೈಮ್ ಇನ್ವೆಸ್ಟ್ ಮಾಡಿದೀರಿ, ಕ್ರಿಯೇಟಿವ್ನೆಸ್ ಇರ್ಬೇಕಲ್ವಾ ಎಲ್ಲದಕ್ಕೂ ಏನೇನ್ ಕೊಡ್ಬೇಕು ಅಂತ ಎಲ್ಲಾನು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಶೇರ್ ಮಾಡ್ಕೊಳ್ಳಿ ನಮ್ ವೀಕ್ಷಕರ ಜೊತೆ. ಶ್ವೇತಾ, ಥ್ಯಾಂಕ್ ಯು. ಇದಕ್ಕೆ ಒಂಥರ ದೊಡ್ಡ ಸ್ಟೋರಿ ಇದಾಗಿದೆ ಇದು ನಂದು ಕಂಪ್ಲೀಟ್ ಅಂದ್ರೆ ಜರ್ನಿ ಗಹನ ಮೂವಿದು. ಫಸ್ಟ್ ನನಗೆ ಶುಭಾ ಕಾಲ್ ಮಾಡಿ ಕೇಳಿದಾಗ, ಮ್ಯೂಸಿಕ್ ಮಾಡ್ಬೇಕಲ್ಲಪ್ಪ, ನಿಂಗೆ ಆಗತ್ತಾ, ನಿಂಗ್ ಮಾಡಕ್ಕೆ, ಅಥವಾ ನಿಮ್ಗೆ ಯಾರು ಗೊತ್ತಾ ಅಂತಾನೆ ಶುರು ಆಯ್ತು ನಮ್ದು ಕಾನ್ವರ್ಸೇಷನ್. ಅಂದ್ರೆ ಇದು 1 ವರ್ಷದ ಮುಂಚೆನೆ ಶುರು ಆಯ್ತು ಈ ಕಾನ್ವರ್ಸೇಷನ್ ನಮ್ದು. ಬಟ್ ನಂಗೆ ಅವಾಗ ಏನೋ ಐಡಿಯಾ ಸಹ ಇಲ್ಲ. ಹ್ಞೂ ಅಂತ ಹೇಳಿ ಏನೋ ಒಂದು ಎನರ್ಜಿನಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟೆ. ಆದ್ರೆ ಹೇಳಾದ್ಮೇಲೆ ಇದು ನನ್ಗೆ ಅಕ್ಷರಶಃ ಏನು ಹೇಗೆ ಮ್ಯೂಸಿಕ್ ಮಾಡೋದು ಅಥವಾ ಒಂದು ಸಾಫ್ಟ್ವೇರ್ ಇದಲ್ಲಿ ಯಾವ್ದೇ ತರನು ನನ್ಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮಾಡ್ಬೇಕು ಅದೆಲ್ಲ ಯಾವ್ದೇ ತರ ಐಡಿಯಾ ಇರ್ಲಿಲ್ಲ. ಅಂಡ್ ಅವ್ರು ಕೇಳಿದ್ದು ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೇಕು ಅಂತಾನೆ ಅವ್ರು ಕೇಳಿದ್ರು. ಅಂಡ್ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಮ್ ಮೂವಿನಲ್ಲಿ ಜಾಸ್ತಿ ಆಕ್ಷನ್ ಬೇಸ್ಡ್ ಸೀನ್ಸ್ ಜಾಸ್ತಿ, ಅಂದ್ರೆ ಡೈಲಾಗ್ಸ್ ಗಳು ಕಡಿಮೆ, ಅದಕ್ಕೆ ಆಕ್ಷನ್ ಗಳಿರುತ್ತೆ. ಅಂಡ್ ಮ್ಯೂಸಿಕ್ ಮೇನ್ ಸ್ಟ್ರೀಮ್ ಆಗೋಗತ್ತೆ ಕೆಲವೊಂದು ಸೀನ್ಸ್ ಅಲ್ಲಿ. ಸೊ ನಂಗೆ ಅವಾಗ ಐಡಿಯಾ ಸಹ ಇರ್ಲಿಲ್ಲ ಈ ತರ ಇಷ್ಟೊಂದು ಬೇಕಾಗ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಅಂತ. ಬಟ್ ಹೀಗೆ ಅದನ್ನ ಮಾತಾಡ್ಕೊಂಡು 1 ವರ್ಷ ಆದ್ಮೇಲೆ ಮತ್ತೆ ಅವ್ರು ಕಾಲ್ ಮಾಡಿ ಕೇಳಿದಾಗ, ಓಕೆ ದಿಸ್ ಇಸ್ ದ ಟೈಮ್, ನಾನು ಕಲಿಲೇಬೇಕು, ನನ್ಗೆ ಬೇರೆ ಅವಕಾಶನೇ ಇಲ್ಲ, ಒಪ್ಕೊಂಡು ಆಗೋಗಿದೆ ಅಂತ ಹೇಳಿದಾಗ ನಾನು ತುಂಬಾ ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ಹೇಗ್ ಶುರು ಮಾಡ್ಬೇಕು ಅಥವಾ ಯಾವ ಸಾಫ್ಟ್ವೇರ್ ಇಂದ ಅಥವಾ ಎಲ್ಲ ಕಂಪ್ಲೀಟ್ ರಿಸರ್ಚ್ ಮಾಡಿ ತಿಳ್ಕೊಂಡು ಒಂಥರ ಅದಲ್ಲಿ ಆಟ ಆಡ್ದ ಹಾಗೆ ದಿನ ಕೂತ್ಕೊಳ್ಳೋದು, ಏನೋ ಒಂದು ಟ್ಯೂನ್ ಮಾಡೋದು, ಹಾಗೆ ಶುರು ಮಾಡಿದ್ದು. ಅಂಡ್ ತುಂಬಾನೇ ಎಫರ್ಟ್ಸ್ ತಗೊಂಡಿದ್ದೆ ಇದಕ್ಕೆ. ಅಂದ್ರೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹಾಡ್ ಕಂಪೋಸ್ ಅದೊಂದು ಸೆಕ್ಷನ್ ಆದ್ರೆ ಹಾಡ್ ಕಂಪೋಸ್ ಮಾಡಿದ್ದು ಒಂದ್ ದಿನದಲ್ಲಿ ಮುಗ್ದೋಯ್ತು. ಅದು ಅರೇಂಜ್ಮೆಂಟು ಕೂಡ ನನಗೆ ನನ್ನ ಫ್ರೆಂಡೇನೆ ಮಾಡಿದ್ದು, ಅದನ್ನು ನನ್ನ ಐಡಿಯಾನೆಲ್ಲ ಅವ್ರಿಗೆ ಹೇಳಿ ಎಲ್ಲ ಅದನ್ನ ಕ್ವಿಕ್ ಆಗೋಯ್ತು. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿತ್ತು, ಒಂದ್ ಸೀನು 6 to 8 hours ನಾನು ತಗೊಂಡು ಮಾಡಿರೋಂಥದ್ದು. ಸೊ ಎವ್ರಿ ಸೀನ್ ಅದು ಯೂಶಲಿ ಹೇಗೆ ಆಗೋದು ಅಂತಂದ್ರೆ, ರಾತ್ರಿ 12 ಗಂಟೆಗೆ ಕೂತ್ಕೊಳ್ತಾ ಇದ್ದೆ ಅಂಡ್ ಬೆಳಗ್ಗೆ 4 ಗಂಟೆಗೆ ಏನೋ ಒಂದು 1 minute or 2 minutes ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ತಿತ್ತು. ಅದನ್ನ ಇಮಿಡಿಯೇಟ್ ಆಗಿ ಶುಭ ಕಳ್ಸಿರ್ತಿದ್ದೆ ಅವ್ರಿಗೆ, ಏನಪ್ಪಾ ಇನ್ನೂ ಮಲಗಿಲ್ವೇನಪ್ಪಾ ಅಂತ. ಹಾಗೆ ಬಟ್ ಡೆಫಿನೆಟ್ಲಿ ತುಂಬಾ ಕಲಿಯಕ್ ಸಿಕ್ತು. ಅಂಡ್ ನಿಮ್ಗೆ ಗೊತ್ತು, ಶುಭಾ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್. ಅವ್ರಿಗೆ ಏನೋ ಒಂದ್ ಮಾಡಿ ಅದನ್ನ ಖಂಡಿತ ಮೆಚ್ಚಕ್ಕಾಗಲ್ಲ. ನನಗೆ ಗೊತ್ತಾಗ್ತಿತ್ತು ಕೇಳಕ್ ಮುಂಚೆ ಅವ್ರು ಒಪ್ತಾರೋ ಇಲ್ವೋ, ಅವ್ರ ಒಂಥರ ಪಾಯಿಂಟ್ ನೋಡಿದ್ರೆ ಹೇಗ್ ಅನ್ಸ್ಬೋದು ಹೇಗೆ ಅಂತೆಲ್ಲ ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ, ಓಕೆ ಇದವ್ರು ಒಪ್ಪಲ್ಲ, ಇದನ್ನ ಕೆಲಸವೇ ಬೇಡ ಅಂತ ಅದನ್ನ ಎಷ್ಟೋ ಸರಿ ಕ್ಯಾಚ್ ಮಾಡಿ ಮತ್ತೆ ಫ್ರಮ್ ದ ಬಿಗಿನಿಂಗ್ ಮಾಡಿದ್ದು ಇದೆ.
ಸೊ ಇದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆದ್ರೆ ಹಾಡಿಂದು ಅದ್ರಲ್ಲೂ ಅಷ್ಟೇ ನಾನು ಯಾರು ಒಳ್ಳೆ ಸಿಂಗರ್ನೇ ಕೇಳಿ ಹಾಡ್ಸ್ಬೋದಲ್ಲ, ನಮ್ಮ ಹಾಸ್ಟೆಲ್ ಎಷ್ಟೊಂದ್ ಜನ ಇದ್ದಾರೆ ಮೇಲ್ ಸಿಂಗರ್ ಫೀಮೇಲ್ ಆತರ, ಯಾಕಪ್ಪ ನೀನೇ ಹಾಡ್ತೀಯಲ್ಲ ಹಾಡು ಅಂತ ಅವ್ರು ನನಗೇನೆ ಖುಷ್ ಮಾಡೋರು. ಬಿಕಾಸ್ ಇದರಲ್ಲಿ ನಾವ್ 2 ಸಾಂಗ್ ಮಾಡಿದೀವಿ, ಒಂದು ಜಾಜ್ ವರ್ಷನ್, ಇನ್ನೊಂದು ಸ್ಲೋ ವರ್ಷನ್ ಅಂತ ಹೇಳಿ. ಸೊ ಅದು ಅಷ್ಟೇನೆ, ಸ್ಲೋ ವರ್ಷನ್ ಮಾಡೋದಕ್ಕೆ ಅಂತಂದ್ರೆ ಓಕೆ ನಾನು ಹಾಡ್ತೀನಿ, ಇನ್ನೊಂದು ಜಾಜ್ ವರ್ಷನ್ ನನ್ಗೆ ಆಗತ್ತೋ ಇಲ್ವೋ, ಆಗತ್ತೆ ಮಾಡಪ್ಪ ನೀನೇ ಆಗತ್ತೆ ಅಂತ ಹೇಳಿ ಖುಷ್ ಮಾಡಿ ನನ್ ಕೈಲೇನೆ ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಹಾಡ್ಸಿ ಬಂದಂತದ್ದು ಹಾಡೋದು. ಸೊ ಓವರ್ ಆಲ್ ಮ್ಯೂಸಿಕ್ ಅಂತ ತಗೊಂಡ್ರೆ ಸಿಕ್ಕಾಬಟ್ಟೆ ಅಂದ್ರೆ ನನ್ಗೆ ಲರ್ನಿಂಗ್ ತುಂಬಾನೇ ಹೆಂಗೆ ಹೇಳೋದು ಒಂಥರ ನೆಕ್ಸ್ಟ್ ಇವಾಗ ಪ್ರಾಜೆಕ್ಟ್ ತಗೊಂಡ್ ಮಾಡ್ಬೇಕು ನಾನು ಅನ್ನೋ ಅಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಹುಟ್ಟಾಕಿದ್ದು ಅಂತ ಹೇಳ್ಬೋದು ಗಹನ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಡಬ್ಬಿಂಗ್ ವಿಷಯನೂ ಹೇಳ್ಬೇಕು ನಾನಿಲ್ಲಿ. ಯಾಕೆಂದ್ರೆ ಸಿನ್ಸ್ ಮ್ಯೂಸಿಕ್ ಅಂಡ್ ಡಬ್ಬಿಂಗ್ ಅಂತ ಆಲ್ಮೋಸ್ಟ್ ಒಂದೇ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಶುಭಾ ನನಗೆ ಫಸ್ಟಿಗೆ ಎಲ್ಲ ಶೂಟ್ ಮಾಡ್ತಾ ಎಲ್ಲ ಹೇಳಿದ್ರು, ಓಕೆ ಡಬ್ಬಿಂಗ್ ಎಲ್ಲ ಹೆಂಗ್ ಮಾಡೋದು ಏನು ಸ್ಟುಡಿಯೋ ವಿಚಾರಿಸೋಣ ಎಲ್ಲ ಅಂತೆಲ್ಲ ಹೇಳಿದಾಗ ಓಕೆ ಶುಭಾ ಅಂತಂದ್ರೆ ಫೋನ್ ಎಲ್ಲ ಮಾಡಿ ತಿಳ್ಕೊಂಡು ಬಂದಿಲ್ಲ, 1 hourಗೆ ಇಷ್ಟೊಂದು $300 ಎಲ್ಲ ಕಾಸ್ಟ್ ಇದೆ, ಸೊ ನಾವು ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಕ್ ಆಗಲ್ಲ, ಏನ್ ಮಾಡೋಣ ಅಂದ್ರೆ ಓಕೆ ನಾವೇ ಸೆಟಪ್ ಮಾಡೋಣ ಅಂತ ಹೇಳ್ಬಿಟ್ರೆ ಅವರು ನನ್ನ ನಂಬಿಟ್ರು. ಬಟ್ ಆಮೇಲೆ ಓಕೆ ನನ್ ಕೈಲಿ ಆಗತ್ತಾ ಅಂದ್ರೆ ಓಕೆ ಅದನ್ನು ಜೈಂಟ್ ಮಾಡೋಣ, ಏನೇನ್ ಆಗತ್ತೋ ಎಲ್ಲ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಏನ್ ಬೇಕೋ ಅದನ್ನೆಲ್ಲ ತರಿಸ್ಕೊಂಡ್ ಮಾಡೋಣ ಅಂತ ಹೇಳಿ ಅದನ್ನ ಸೆಟಪ್ ಮಾಡಿ. ಅಂಡ್ ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್, ಬಿಕಾಸ್ ಎಲ್ಲಾ ಆರ್ಟಿಸ್ಟನ್ನು ಬಂದು ಡಬ್ ಮಾಡ್ಬೇಕು. ಅಂಡ್ ಅದು ಟೈಮ್ ಯಾರಿಗೂ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಪ್ರೊಫೆಷನಲ್ ಆರ್ಟಿಸ್ಟ್ ಗಳೇ ತುಂಬಾ ಟೈಮ್ ತಗೊಳ್ತಾರೆ. ಅಂಡ್ ಇಲ್ಲಿ ಎಲ್ಲಾರ್ಗೂ ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ವಾ ಅಂದ್ರೆ ಡಬ್ ಮಾಡೋದು ಅಂತ ಹೇಳಿ. ಸೊ ಅದನ್ನು ಮಾಡಿ ಇಟ್ ವಾಸ್ ಡೆಫಿನೆಟ್ಲಿ ಆ ಡಬ್ಬಿಂಗ್ ಸೆಷನ್ ಅಲ್ಲಿ ಕೂತ್ಕೊಂಡು ಎಲ್ಲಾರ್ಗು ರೆಕಾರ್ಡಿಂಗ್ ಆಗ್ಲಿ ಮಾಡೋದು, ಇಟ್ ವಾಸ್ ವೆರಿ ಮಚ್ ಅಂದ್ರೆ ಸೋ ಮಚ್ ಫನ್, ಜೊತೆಗೆ ಕಲಿಯೋದು ಇತ್ತು. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. awesome ಚಾಲೆಂಜಿಂಗ್ ಆಗಿತ್ತು, ಬಟ್ ಆಲ್ ಆಫ್ ಯು ಸ್ಟುಡ್ ಅಪ್ ಟು ದಟ್ ಚಾಲೆಂಜ್ ಅನ್ಸುತ್ತಲ್ವಾ? So ನಾನು ಐ ಹ್ಯಾವ್ ಬೀನ್ ಅ ಫ್ಯಾನ್ ಆಫ್ ಶುಭಾಸ್ ವರ್ಕ್ ಫಾರ್ ಅ ಲಾಂಗ್ ಟೈಮ್. ಅಂದ್ರೆ ಅವರು ಶಿ ಆಲ್ವೇಸ್ ಕಮ್ಸ್ ಅಪ್ ಒಂಥರ ಯುನೀಕ್ ಆಗಿ ಮಾಡ್ತಾರೆ ಎಲ್ಲದನ್ನು. ಅಂಡ್ ಶಿ ಹ್ಯಾಸ್ ಅ ಲೆವೆಲ್ ಆಫ್ ಪ್ರೊಫೆಷನಲಿಸಮ್ ಇನ್ ಆಲ್ ಅವರ್ ವರ್ಕ್ಸ್. ಸೊ ಅದು ಇದು ಒಂಥರ ಎಕ್ಸಾಂಪಲ್ ಅಲ್ವಾ, ತೋರಿಸ್ತಿದೆ ನೀವು ಮಾಡಿರೋ ಒಂದೊಂದು ಪಟ್ಟಿರೋ ಕಷ್ಟ, ದ ಚಾಲೆಂಜಸ್ ನೀವೇನ್ ವಾಟ್ ಎವರ್ ಯು ಹ್ಯಾವ್ ಓವರ್ಕಮ್, ಎಲ್ಲಾನು ಈ ಮೂವಿಯಿಂದ ವಿ ಕ್ಯಾನ್ ಸಿ ಎಲ್ಲ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ ಅದು ಹೇಳಲೇಬೇಕಲ್ವಾ. ಅದೇ ಸಾರಿ ಏನೋ ಹೇಳ್ತಿದ್ರ? ಇಲ್ಲ ಸಿಂಧು ಕೇಳ್ತಾ ಇದೀನಿ, ಅದು ಪಟ್ಟಿರೋ ಕಷ್ಟನೋ ಕೊಟ್ಟಿರೋ ಕಷ್ಟನೋ ಅಂದೆ. ಸಿಂಧು ಬರ್ತದೆ, ನಿನ್ ಮಗು ಇಟ್ಕೊಂಡು ಇಷ್ಟೆಲ್ಲ ರಾತ್ರಿ ಹಗಲು ಅಂತ ಎಲ್ಲ ಮಾಡಿದಿರಿ. ದಟ್ ವಾಸ್ ದ ರೀಸನ್ ನನಗೆ ರಾತ್ರಿ 12 ಗಂಟೆ ಕೂತ್ಕೊಳ್ಳೋ ಕಾರಣನೇ ಅದು. ಬಿಕಾಸ್ ನಂಗೆ ಬೆಳಗ್ಗೆ ಹೊತ್ತು ಆಗ್ತಾನೆ ಇರ್ಲಿಲ್ಲ, ಏನೋ ಮಾಡ್ತಿರ್ತಿದ್ದೆ ಮಧ್ಯದಲ್ಲಿ ಬಂದ್ಬಿಡ್ತಿದ್ದ. ಸೊ ನನಗೆ ರಾತ್ರಿ 12 ಗಂಟೆ ಅಂದ್ರೆ ಓಕೆ ದಿಸ್ ಇಸ್ ಮೈ ಟೈಮ್, ನನಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ನಾನು ಒಬ್ಳೆ ಕೂತ್ಕೋತೀನಿ ಅಂತ ಕೂತ್ಕೊಳ್ತಿದ್ದೆ. ಹಾಗೆ ಮಲ್ಕೊಳಕ್ ಹೋಗ್ತಾ ಇದ್ಲು, ಫುಲ್ ಮ್ಯೂಸಿಕ್ ಮಾಡಿ ಪೀಸ್ ಕಳ್ಸಿ ಆ ಬಿಟ್ಟನ್ನ ಇದು ಓಕೆನಾ ಅಂತ. ನಾನು ಅಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೆ, ಅವಾಗ ಎದ್ದು ಒಂಥರ ನೀವು ಒಂಥರ ಬ್ಯಾಕ್ ಟು ಬ್ಯಾಕ್ 24 hour ಸೈಕಲ್ ಅಲ್ಲಿ ವರ್ಕ್ ಮಾಡಿದೀರಾ ಅನ್ಸುತ್ತಲ್ವಾ? ರೆಡಿ ಇರ್ತಾ ಇತ್ತು ಆ ಬಿಟ್ಟಿಗೆ. So next you would again start working on it. Awesome. Yeah, ತುಂಬಾ ಚೆನ್ನಾಗಿದೆ. ಸಿಂಧು, ಒಂದ್ ಲಾಸ್ಟ್ ಥಿಂಗ್, behind every man's success there is a woman ಅಂತಾರಲ್ಲ, ಆತರ behind every woman's success ಆದರ್ಶ್ ಇದಾರಾ? ಖಂಡಿತ ನಾನು ಅದನ್ನ ಮೆನ್ಷನ್ ಮಾಡ್ಲೇಬೇಕಪ್ಪ, ಬಿಕಾಸ್ ನನ್ಗೆ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳಕ್ ಆಗ್ತಿಲ್ಲ. ಅಂಡ್ ಆದರ್ಶ್ ವಾಸ್ ವೆರಿ ಒಂಥರ ಹೆಲ್ಪ್ಫುಲ್ ನನಗೆ ಎಲ್ಲಾ ವಿಚಾರದಲ್ಲೂ, ಅಡ್ಗೆ ತಿಂಡಿ ಅಥವಾ ಮಗು ನೋಡ್ಕೊಳ್ಳೋದ್ರಲ್ಲಿ. ಅಂಡ್ ಈವನ್ ನಮ್ಮ ಅಮ್ಮ ಅಪ್ಪ ಕಾಲ್ ಮಾಡಿದ್ಯಾ ಮ್ಯೂಸಿಕ್ ಅಂತ ಕೇಳೋರು. ಸೊ ನನಗೆ ಫ್ಯಾಮಿಲಿ ವೈಸ್ ನನ್ಗೆ ಎಲ್ಲಾರು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತು. ಅವ್ರನ್ನ ಅದೇ ಅಲ್ವಾ ನಮ್ ಟೀಮ್ ಪಾಪ ಅವ್ರನ್ನ ಹೆಂಗ್ ಬಿಟ್ಬಿಡಕ್ಕಾಗತ್ತೆ, ಅದಕ್ಕೆ ಡೆಫಿನೆಟ್ಲಿ. That's good. ಶುಭ ಸ್ಮಾರ್ಟ್ ಆಗಿ ಹಸ್ಬೆಂಡ್ ವೈಫ್ ಅನ್ನೇ ತಗೊಂಡಿದ್ದಾರೆ. ನಾನು ಆಕ್ಚುಲಿ ಅದ್ ಒನ್ ಆಫ್ ದ ಕ್ವೆಶ್ಚನ್ ಕೇಳ್ತೀನಿ ಸ್ವಲ್ಪ. ನಾನು ಸುನೀಲ್ ಮತ್ತೆ ಶುಭಾ ಹತ್ರ ಮಾತಾಡ್ಬೇಕಾದ್ರೆ ಅರ್ಲಿಯರ್ ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅವರು, ಎಲ್ಲ ಸರ್ಪ್ರೈಸ್ ಕ್ವೆಶ್ಚನ್ಸ್ ಏನಿದ್ರು ಹೇಳ್ಬಿಡಿ ಅಂತ. ನಾನು ಅದೇ ಕೆಲವು ಸರ್ಪ್ರೈಸ್ ಕ್ವೆಶ್ಚನ್ಸ್ ಹೇಳಕ್ ಆಗಲ್ಲ ಅಂತ ಹೇಳಿದೀನಿ ಅವ್ರಿಗೆ, ಆಮೇಲೆ ಕೇಳ್ತೀನಿ ನಿಮ್ಮನ್ನ. ಮತ್ತೆ ಮುಂದುವರಿಸ್ತಾ, ನಿಮ್ ಈ ಚಲನಚಿತ್ರದಲ್ಲಿ, ಈ ಕಿರುಚಲನಚಿತ್ರದಲ್ಲಿ ಇದ್ದಿದ್ದೇ ಶಾರ್ಟ್ ಮೂವಿ ಅಲ್ವಾ, ಅದ್ರಲ್ಲಿ ನೀವು ಬೇರೆ ಬೇರೆ ಲೊಕೇಶನ್, ಬೇರೆ ಬೇರೆ ಟೆರೇನ್ಸ್ ಅದ್ರಲ್ಲೆಲ್ಲ ಹೋಗಿ ಶೂಟ್ ಮಾಡಿದೀರಾ.
I mean, it's amazing. Shubha, I want to understand ಹೇಗೆ ನಿಮ್ಗೆ ಈ ಪರ್ಟಿಕ್ಯುಲರ್ ಸೀನ್ಗೆ ಈ ಲೊಕೇಶನ್ ಸೂಟ್ ಆಗುತ್ತೆ ಅಂತ ಹೆಂಗ್ ಅನಿಸ್ತು ನಿಮ್ಗೆ? ಈ ಸೀನ್ ಅಲ್ಲಿ ಇದೇ ತರ ಲೊಕೇಶನ್ ಇರ್ಬೇಕು, ಅಥವಾ ನೀವು ವೇರಿಯಸ್ ಟೆರೆನ್ಸ್ ಯೂಸ್ ಮಾಡಿರೋದ್ರಲ್ಲಿ ಶೂಟಿಂಗ್ ನಿಮ್ಗೆ ಎಂತೆಂತ ಚಾಲೆಂಜ್ ಫೇಸ್ ಮಾಡಿದ್ರಿ? ಚಾಲೆಂಜಸ್ ಅಂತೂ ಬೇಕಾದಷ್ಟಿತ್ತು, ಬಟ್ ಸ್ಕ್ರೀನ್ ಪ್ಲೇ ಸ್ಟೋರಿ ಬರಿಬೇಕಾದ್ರೆ ಈ ತರ ಇದ್ ಮಾಡಿದ್ರೆ ಅಲ್ಲಿ ಕಷ್ಟ ಆಗುತ್ತೇನೋ, ಇಲ್ಲಿ ಸಾಧ್ಯ ಆಗುತ್ತೋ ಇಲ್ವೋ ಅವೆಲ್ಲ ಯೋಚನೆ ಮಾಡಕ್ ಹೋಗಿಲ್ಲ. ಸುಮ್ನೆ ನಮ್ಗೆ ಆ ಸ್ಟೋರಿ ಹೇಗ್ ಬರ್ಬೇಕು, ಆ ಫ್ಲೋ ಹೇಗ್ ಬರ್ಬೇಕು, ಹೇಗ್ ಬಂದ್ರೆ ಚಂದ ಅಂತ ಅದ್ರ ಮೇಲೆ ಗಮನ ಇಟ್ಕೊಂಡ್ ಮಾಡಿದ್ದು. ಅದ್ ಹೆಂಗಾದ್ರೂ ಆಗ್ಲಿ ಮಾಡೇ ಬೇಡ, ಫಸ್ಟ್ ಟೈಮ್ ಮಾಡ್ತಿದೀವಿ, ಗ್ರೀನ್ ಸ್ಕ್ರೀನ್ ಮಾಡಕ್ಕಾಗುತ್ತೋ ಇಲ್ವೋ, ಅದು ಮಾಡಕ್ಕಾಗುತ್ತೋ ಇಲ್ವೋ, ಅಲ್ಲಿ ಹೋಗಿ ಕಾಡಲ್ಲಿ ತೆಗಿಯಕ್ಕಾಗುತ್ತೋ ಇಲ್ವೋ, ಅವೆಲ್ಲ ಯೋಚನೆ ಮಾಡಿಲ್ಲ, ಸುಮ್ನೆ ದುಡ್ಡಿದಷ್ಟೇ ನಾವು. ಒಂಥರ ಸಿಂಕ್ ಆರ್ ಸ್ವಿಮ್ ತರ. ಬಟ್ ನಾನು ಒಂದು ಪಾಯಿಂಟ್ ಆಡ್ ಮಾಡ್ಬೇಕು. ಅವರು ಸ್ಕ್ರೀನ್ ಪ್ಲೇ ಅಂದ್ರೆ ನಮ್ ಸ್ಟೋರಿ ಎಲ್ಲ ಹೇಳೋದಕ್ಕೆ ಅಂತಾನೆ ನಮ್ಗೆ ಟೇಬಲ್ ರೀಡಿಂಗ್ ಅಂತಾನೆ ಕರೆಸಿದಾಗ ಶಿ ಆಲ್ರೆಡಿ ಹ್ಯಾಡ್ ಅಂದ್ರೆ ಒಂಥರ ಒಂದು ರಫ್ ಆಗಿ ಈ ತರ ಬೇಕು ನಂಗೆ ಲೊಕೇಶನ್ಸ್ ಅಂತ ಅವ್ರು ಆಲ್ರೆಡಿ ರೆಡಿ ಇದ್ರು. ಸೊ ಆ ಟೈಮಿಗಾಗ್ಲೇ ನಮ್ಗೆಲ್ಲ ಹೇಳ್ತೀವಿ, ನಮ್ಗೆ ಈ ತರ ಮನೆ ಬೇಕು, ಈ ತರ ಕಾಡಿನ ಸನ್ನಿವೇಶಕ್ಕೆ ಈ ತರ ಬೇಕು ಅಂತೆಲ್ಲ. ಶಿ ವಾಸ್ ಆಲ್ ರೆಡಿ, ಆಲ್ ಸೆಟ್. ಟು ದ ಪಾಯಿಂಟ್ ಎಲ್ಲ ಅವರು ಇದ್ ಮಾಡ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ವೆರಿ ಕ್ಲಿಯರ್ ವಿಷನ್, ಏನ್ ಬೇಕು, ಹೆಂಗ್ ಬರ್ಬೇಕು ಅಂತ. ಸೊ ದಟ್ ವಾಸ್ ವೆರಿ ಈಸಿ. ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಒಂದು ಡೈರೆಕ್ಟರ್ ಅಂತ ಹೇಳೋದು. ಅವ್ರಿಗೆ ಒಂದು ಶಿ ಹ್ಯಾಸ್ ಅ ವಿಷನ್ ವಿಚ್ ಎವ್ರಿಬಡಿ ಕೆನಾಟ್ ಸಿ, ಬಟ್ ಅವ್ರಿಗೆ ಕಾಣಿಸುತ್ತೆ ಹಿಂಗಿರುತ್ತೆ ಎಂಡ್ ಪಿಕ್ಚರ್ ಅಂತ. ಬಟ್ ಆಸಮ್ ವರ್ಕ್ ಎನಿವೆ. ಸೊ ಇನ್ನೊಂದು ಲೈಕ್ ನನಗೆ ಫಾರ್ ಮೀ, ನಾನು ಆಸ್ ಅ ವ್ಯೂವರ್ ನಾನು ನೋಡ್ಬೇಕಾದ್ರೆ ನಿಮ್ ಮೂವಿ ನನ್ನ ಮನಸ್ಸಿಗೆ ತುಂಬಾ ಮೆಚ್ಚುಗೆ ಆದದ್ದು ಏನು ಅಂದ್ರೆ ಅನುದು ಮೇಕಪ್ ಆಕ್ಟಿಂಗ್. Oh my God, amazing makeup, amazing acting. I have to say kudos. But yeah, so ಈ ತರ ಮೇಕಪ್ ಮಾಡಬಹುದಾ, ಈ ಲೆವೆಲ್ಗೂ ಇರುತ್ತಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕಿರುಚಿತ್ರ ಈಗ ಮಾಡೋದೇ ಎಲ್ಲ ನಾವ್ ಅಮೇಚೂರ್ಸ್, ನಾವೇನ್ ಪ್ರೊಫೆಷನಲ್ಗಳಲ್ಲ. ಬಟ್ ನೀವು ಒಂದು ಲೆವೆಲ್ ಆಫ್ ಪ್ರೊಫೆಷನಲಿಸಮ್, ಯು ಹ್ಯಾವ್ ಸೆಟ್ ಅಪ್ ಎ ಬೆಂಚ್ ಮಾರ್ಕ್ ಇನ್ ಆಲ್ ದ ಆಸ್ಪೆಕ್ಟ್ಸ್ ನಿಮ್ ಮೂವಿಲಿ, ಇನ್ಕ್ಲೂಡಿಂಗ್ ಮೇಕಪ್. ಸೊ ವಿಚ್ ಇಸ್ ಅಮೇಸಿಂಗ್. ಸೊ ಅನ್ನೋದು ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ ಅದ್ಭುತವಾಗಿತ್ತು. ಇನ್ ದ ಸೆನ್ಸ್ ಲೈಕ್ ಒಂದು ಯಂಗ್ ಕ್ಯಾರೆಕ್ಟರ್ನ ನೀವು ತಗೊಂಡು, ಯಂಗ್ ಪರ್ಸನ್ ನ ತಗೊಂಡು ಓಲ್ಡ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರಲ್ಲ ಮೇಕಪ್ ಅಲ್ಲಿ, ತುಂಬಾ ಇಟ್ ವಾಸ್ ಅಮೇಸಿಂಗ್ ವರ್ಕ್. ಸೊ ನಾನು ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್, ಹೆಂಗೆ ಇದನ್ನ ಡಿಡ್ ಯು ಹ್ಯಾವ್ ದಿಸ್ ಕಾನ್ಸೆಪ್ಟ್ ಇನ್ ಮೈಂಡ್ ಆಲ್ರೆಡಿ, ಆರ್ ಹೇಗ್ ಬಂತಿದು? ಅಂಡ್ ನಿಮ್ಗೆ ಮೇಕಪ್ಗೆಲ್ಲ ಹೆಲ್ಪ್ ಮಾಡಿದವ್ರು ಯಾರು, ಚಾಲೆಂಜಸ್ ಹೆಂಗಿತ್ತು, ಸ್ವಲ್ಪ ಹೇಳ್ತೀರಾ? ನಾನು ಒಂಚೂರು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. Okay. ಇದು ಏನೋ ನಮ್ಗೆ ನಾನು ಸುನಿಲ್ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಯಾರು ಇದಕ್ಕೆ ಸೂಟ್ ಆಗ್ತಾರೆ ಅಂತ ನಾವ್ ಯಾರು ವಯಸ್ಸಾದವ್ರನ್ನ ಲೆಕ್ಕಕ್ಕೆ ತಗೊಂಡೇ ಇರಲ್ಲ, ವಯಸ್ಸಾದವ್ರು ಬೇಕು ಅಂತ. ಸೊ ನಮ್ಗೆ ಯಾರು ಚೆನ್ನಾಗಿ ಏನೋ ತುಂಬಾ ಎಕ್ಸ್ಪ್ರೆಷನ್ಸ್ ಬೇಕಿದಕ್ಕೆ, ಸೊ ಯಾರು ತುಂಬಾ ಎಕ್ಸ್ಪ್ರೆಷನ್ಸ್ ತರ್ತಾರೆ, ಹೂ ಇಸ್ ಮೋರ್ ಎಕ್ಸ್ಪ್ರೆಸಿವ್ ಅಂತ ನೋಡ್ತಾ ಇದ್ವಿ. ನನಗೆ ಅವಾಗ ನನ್ನ ಮೈಂಡಿಗೆ ಬಂದಿದ್ದು ಇವರು, ಬಿಕಾಸ್ ಶಿ ಈಸ್ ಅ ವೆರಿ ಗುಡ್ ಡಾನ್ಸರ್, ತುಂಬಾ ಭರತನಾಟ್ಯ ಕಲಾವಿದೆ ಇವರು. ಅವಾಗ ಆ ಭರತನಾಟ್ಯ ಮಾಡ್ಬೇಕಾದ್ರೂ ಅಲ್ಲಿ ಅಭಿನಯ ಮಾಡ್ಲೇಬೇಕು. ಹೌದು. ಸೊ ಅದ್ರಲ್ಲಿ ನೋಡಿದ್ದೆ ನಾನು, ನಂಗೆ ತುಂಬಾ ಇಂಪ್ರೆಸ್ ಆಗಿತ್ತು. ಸೊ ಹಾಗಾಗಿ ಹಸ್ಬೆಂಡ್ ವೈಫ್ ನೀವ್ ಹೇಳಿದ್ರಲ್ಲ, ಸೊ ಅಲ್ಲೇ ಸೆಟ್ಟಿಂಗ್ ಮಾಡ್ಕೊಂಡು ಅನುನ ಕೇಳಿದೆ ಒಂದ್ ಮಾತು. ಪಾಪ ಅವರು ಏನೋ ಚಕಾರ ಆಯ್ತದೆ ಒಪ್ಕೊಂಡ್ಬಿಟ್ರು. ಬಟ್ ಹೌ ಟು ಮೇಕ್ ಇಟ್ ಹ್ಯಾಪನ್, ಅವ್ರನ್ನ ಅಷ್ಟು ಚೆನ್ನಾಗಿರೋ ಮುಖನ ಹೇಗೆ ಕೆಡಿಸೋದು ಅಂತ ನೋಡಿದ್ವಿ. ಆವಾಗ ನಮಗೆ ನೆನಪಾಗಿದ್ದು ವಚನ ಅವರು. ಶಿ ಇಸ್ ಅ ಫ್ರೆಂಡ್ ಅಂಡ್ ಶಿ ಬ್ಯೂಟಿಫೈಸ್ ಪೀಪಲ್. ಅವ್ರು ಚೆನ್ನಾಗಿ ಕಾಣೋ ಹಾಗೆ ಮಾಡ್ತಾರೆ, ಬಟ್ ಇದು ಒಂದು ಚಾಲೆಂಜ್ ಅವ್ರಿಗೆ. ಸೊ ಶಿ ಟೆಲ್ ಯು ದ ರೆಸ್ಟ್. ಶುಭ ಅವರು ಒಂದಿನ ಕಾಲ್ ಮಾಡಿ ಒಂದು ವಿಡಿಯೋ ಮೇಕಪ್ ಯಾ, ಮಹೇಶ್ ಅವರ, ಕ್ಯಾನ್ ಯು ಪ್ಲೀಸ್ ಪ್ಲೇ ದ ಕ್ಲಿಪ್? ಮೆತ್ತಿ ಹಂಗೆ ಹಂಗೆ ಮೆತ್ತಿ ಇಲ್ಲ ನ್ಯಾಚುರಲ್ ಬಿಡಿ ಬಿಡಿ. ಹಾಯ್. ಮೀಸೆ ಬರೀತದೆ ಅಜ್ಜಿಗೆ.
ವಾವ್, ಅಮೇಝಿಂಗ್ ಅಮೇಝಿಂಗ್. ಥ್ಯಾಂಕ್ ಯು. ಇಷ್ಟೊಂದು ಅಪ್ರಿಸಿಯೇಷನ್ ಕೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದು ಎಲ್ಲಾ ಕ್ರೆಡಿಟ್ಸುನು ನನಗೆ ಎಷ್ಟು ಕೊಡ್ತಿರೋ ಅಷ್ಟೇ ಶುಭಂಗೂ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಅನು ಅವರು ಅಷ್ಟು ಪೇಶನ್ಸ್ ಆಗಿ 2 hours ಹಿಡಿಯತ್ತೆ ಈ ತರ ಮೇಕಪ್ ಮಾಡ್ಕೊಳಕ್ಕೆ. ಜಸ್ಟ್ ಮೇಕಪ್ ಅಲ್ದೇನೆ ನಾವು ಕೂದ್ಲುನು ಅವ್ರದ್ದು ಫುಲ್ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ. ಸೊ ಅದು ಫುಲ್ ಸ್ಟ್ರೆಚ್ ಅಲ್ಲಿ 2 hours ಕೂತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ರು ಅನು ಅವರು. ಅವ್ರಿಗೂನು ಸಹ ಸಲ್ಬೇಕು. ಶುಭ ಅವರು ಕಾಲ್ ಮಾಡಿ ನಂಗೆ ಕೇಳಿದ್ರು ಹಿಂಗೆ ಮೇಕಪ್ದು ಅಂತ. ಓಕೆ, ನಮ್ಮ ಏಜ್ ಗ್ರೂಪ್ ಅವ್ರನ್ನ ಒಬ್ಬರನ್ನ ನೀವು ಮೇಕಪ್ ಮಾಡ್ಬೇಕು ಅಂತಂದ್ರೆ ಓಕೆ ಎಲ್ಲ ಆಯ್ತು. ಆದ್ರೆ ಅವರು 60 years ಪ್ಲಸ್ ಆಗಿ ಕಾಣ್ಬೇಕು ಅಂತ ಹೇಳಿದ್ರು. ಸೊ ಅದು ಓಕೆ. ನನಗೆ ಎಲ್ಲ ಅಷ್ಟು ಆತರದ್ದು ಏಜ್ ಲುಕ್ ಅಲ್ಲಿ ಮೇಕಪ್ ಮಾಡೋದು, ರಿಂಕಲ್ ತರೋದು, ಇದೆಲ್ಲ ಡೆಫಿನೆಟ್ಲಿ ಒಂದ್ ಅವಕಾಶ ನಂಗೆ ಕಲ್ತ್ಕೊಳಕ್ಕೆ ಅಂತ ನಾನು ಶುಭ ಅವ್ರಿಗೆ ಒಪ್ಕೊಂಡೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದ್ರ ರಿಕ್ವೈರ್ಮೆಂಟ್ಸ್ ನ ತಿಳ್ಕೊಂತ ಹೋಗ್ತಾ ಇದ್ದಂಗೆನೆ ತುಂಬಾ ಡೆಪ್ತ್ ಅಲ್ಲಿ ಹೋಯ್ತು ಅದು. ಜಸ್ಟ್ ರಿಂಕಲ್ಸ್ ಅಂತ ಹೇಳ್ತೀವಿ, ಅದನ್ನ ತರ್ಸಿ ಅದನ್ನ ಆಲ್ಮೋಸ್ಟ್ ಲೈಕ್ 4 to 5 hours ಸ್ಟ್ರೆಚ್ ಅಲ್ಲಿ ಅದೇ ತರ ಇರಂಗೆ ಕಾಣಕ್ಕೆ ಮಾಡೋದು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಡೆಫಿನೆಟ್ಲಿ. ಶುಭಂಗ್ ಹೇಳ್ದೆ ನಾನು, ನೋಡಿ ಈ ತರದ್ದು ರಿಕ್ವೈರ್ಮೆಂಟ್ಸ್ ಆಗತ್ತೆ ನನಗೆ ಅಂತ ಹೇಳ್ಬಿಟ್ಟು. ಅವರು ಒಂದೂನು ಏನು ಹೇಳ್ದಂಗೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ, ಎಲ್ಲ ತಗೊಳ್ಳಿ, ಏನು ಯೋಚನೆ ಮಾಡ್ಬೇಡಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ಅದಾದ್ಮೇಲೆ ಫಸ್ಟ್ ನಾವು ಟ್ರಯಲ್ ಮಾಡಿ ನೋಡೋಣ ಹೆಂಗ್ ಕಾಣ್ತಾರೆ ಅನು ಅವರು ಅಂತ ಹೇಳ್ಬಿಟ್ಟು ಒಂದಿನ ಟ್ರಯಲ್ ಎಲ್ಲ ಮಾಡಿ ನೋಡಿದ್ವಿ. ಅವತ್ತು ಇಟ್ ವಾಸ್ ಎನ್ ಇಂಡೋರ್, ಎಲ್ಲ ಚೆನ್ನಾಗಿತ್ತು. ಮನೆಯಲ್ಲೇ ಕೂತ್ಕೊಂಡು AC ಇತ್ತು, ಟ್ರಯಲ್ ಮಾಡಿ ನೋಡಿದ್ವಿ, ಫೋಟೋ ಎಲ್ಲ ತಗೊಂಡ್ವಿ, ತುಂಬಾ ಚೆನ್ನಾಗಿ ಬಂತು. ಅದ್ರ ವೆರಿ ನೆಕ್ಸ್ಟ್ ಡೇ ನಮ್ದು ಫಸ್ಟ್ ಡೇ ಆಫ್ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್ ಅದು. ಅಚಾನಕ್ ಆಗಿ ಅವತ್ತು ಆಸ್ಟಿನ್ ವೆದರ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಹೇಳಕ್ ಆಗಲ್ಲ. ಅವತ್ತಿನ ದಿನ ತುಂಬಾ ಮಳೆ ಬಂತು, ಹ್ಯೂಮಿಡಿಟಿ ಲೆವೆಲ್ ತೀರಾ ಮೇಲಕ್ ಹೋಗಿತ್ತು. ಅನು ಅವ್ರದ್ದು ಮೇಕಪ್ ಎಲ್ಲ ಮಾಡಿ ರೆಡಿಯಾಗಿದ್ವಿ. ಅದು ಹ್ಯೂಮಿಡಿಟಿ ಲೆವೆಲ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ಒಂದು 2 hours ಆದ್ಮೇಲೆ ಎಲ್ಲ ಪೀಲ್ ಆಫ್ ಆಗಕ್ ಸ್ಟಾರ್ಟ್ ಆಗೋಯ್ತು. ವಿ ವರ್ ಲೈಕ್ ಕ್ಲೂಲೆಸ್, ಏನ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಐ ವೆಂಟ್ ಬ್ಯಾಕ್, ಐ ರಿಸರ್ಚ್, ಅದಕ್ಕೆ ತಕ್ಕನಂಗಿರೋ ಅಂತ ಪ್ರಾಡಕ್ಟ್ಸ್ ನ ತಗೊಂಡು ಇನ್ಫ್ಯಾಕ್ಟ್ ಆ ಫಸ್ಟ್ ಡೇ ಅವ್ರು ಪಾಪ ಮಾಡಿದ್ದಂತ ಶೂಟಿಂಗ್ ನೆಲ್ಲಾನು ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು, ದ ಎಂಟೈರ್ ಥಿಂಗ್, ಆಲ್ಮೋಸ್ಟ್ ದ ಎಂಟೈರ್ ಥಿಂಗ್. ಸೊ ಹಂಗಾಯ್ತು. ಆಮೇಲಿಂದು ಅದೊಂದು ಸ್ಟೇಜ್ ಆಫ್ ಲರ್ನಿಂಗ್. ಆದ್ರೆ ಎವ್ರಿ ಟೈಮ್ ಕನ್ಸಿಸ್ಟೆನ್ಸಿ ಅನ್ನೋದು ಇರ್ಲೇಬೇಕಿತ್ತು ನಮ್ದು ಇದ್ರಲ್ಲಿ, ಬಿಕಾಸ್ ಇದು ಒಂದೇ ದಿನದಲ್ಲಿ ನಡೆಯೋ ಅಂತ ಮೂವಿ ಆಗಿರೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ನೆಕ್ಸ್ಟ್ ಶೂಟಿಂಗ್ ಒಂದು ಸೀನ್ ಬಂದ್ಬಿಟ್ಟು ನಾವು ಮಾಟೆಲ್ ಅಲ್ಲಿ ಮಾಡಿದ್ವಿ. ಅದ್ರಲ್ಲಿ ಇಂಟೀರಿಯರ್ ಲೈಟಿಂಗ್ಸು ಇಲ್ಲೆಲ್ಲ ಹೋಟೆಲ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಇಟ್ ಇಸ್ ಅನ್ ಯೆಲ್ಲೋ ಲೈಟ್. ಸೊ ಇಟ್ ವಾಸ್ ಅನ್ ಈವ್ನಿಂಗ್. ಸ್ಟಾರ್ಟ್ ಮಾಡಿದ್ವಿ ನಾವು, ಅದು ಬೆಳಗ್ಗೆ ಇದ್ದಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿ. ಆಮೇಲೆ ಮುಗಿತಾ ಇದ್ದಂಗೆ ಕತ್ಲಾಯ್ತು. ಸೊ ಯೆಲ್ಲೋ ಲೈಟ್ ಜಾಸ್ತಿ ಕಾಣಕ್ ಶುರು ಆಯ್ತು. ಇಟ್ ವಾಸ್ ಅದು ಒಂದು ಎಕ್ಸ್ಪೀರಿಯನ್ಸ್, ಇನ್ನೊಂದು ಎಕ್ಸ್ಪೀರಿಯನ್ಸ್. ಓಕೆ, ಲೈಟುನು ಚೇಂಜ್ ಆದಂಗೆನೆ ನಾವು ಮಾಡ್ತಾ ಇರೋ ಮೇಕಪ್ನು ಅದಕ್ಕೆ ತಕ್ಕನಾಗಿ ಚೇಂಜ್ ಮಾಡ್ಕೋಬೇಕು ಅನ್ನೋದು. ಸೊ ಅಲ್ಲಿ ಹೋಗಿ ಮಾಟೆಲ್ ಅಲ್ಲಿ ಕುತ್ಕೊಂಡು ಎಲ್ಲ ಮತ್ತೆ ಅನು ಅವರು ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಫುಲ್ ಚೇಂಜ್ ಮಾಡಿಸ್ಕೊಂಡು ಮೇಕಪ್ ನ ಮತ್ತೆ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲೂ ಒಂದು ಬಿಗ್ ಲರ್ನಿಂಗ್ ನನಗೆ. ಹಂಗೆ ಹೋಗ್ತಾ ಎವ್ರಿ ಸ್ಟೇಜ್ ಆಫ್ ಮೂವಿನಲ್ಲೂ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಲರ್ನಿಂಗ್ ಅಂತೂ ತುಂಬಾ ಅವಕಾಶ ಇತ್ತು. ಆಮೇಲೆ ಒಂದು ಸೀನ್ ಅಲ್ಲಿ ನಮ್ಗೆ ಕಟ್ ಆಗಿರೋ ತರ ಬೇಕಿತ್ತು. ಅದ್ರಲ್ಲಿ ವ್ಯಾಕ್ಸ್ ಅಂತ ಸಿಗತ್ತೆ. ಸೊ ಅದನ್ನೆಲ್ಲ ಹಚ್ಚಿ ವಿ ವರ್ ಏಬಲ್ ಟು ಗೆಟ್ ಅ ವೆರಿ ಗುಡ್ ಇದು ಅದು ರಿಯಲಿಸ್ಟಿಕ್ ಆಗಿ ಹಂಗೆ ಮಾಡ್ಕೊಂಡ್ವಿ ನಾವು.
ಅದಾಗಿದ್ದು ಇದೆಲ್ಲ ನಂದು ಲರ್ನಿಂಗ್ಸ್ ಅಂತ ಹೇಳ್ಕೊಂಡ್ರೆ, ನಾನು ಟೀಮಲ್ಲಿ ಎಲ್ಲಾರು ತುಂಬಾ ಸಪೋರ್ಟಿವ್ ಆಗಿದ್ರು. ಪ್ರತಿ ಒಂದು ಇದ್ರನಲ್ಲೂ ಹಿಂಗೆ ನಾನು ಇದನ್ನ ಟಚ್ ಅಪ್ ಮಾಡಬೇಕು, ನಂಗೆ ಒಂದು ಅರ್ಧ ಗಂಟೆ ಟೈಮ್ ಬೇಕು ಅಂದರೆ ಎಲ್ಲಾರು ಸಪೋರ್ಟಿವ್ ಆಗಿ ಅದಕ್ಕೆ ತಕ್ಕನಂಗೆ ಟೈಮ್ ಮಾಡಿಕೊಂಡು ಅವ್ರದ್ದು ಶೆಡ್ಯೂಲ್ನ ಹಿಂದೆ ಮುಂದೆ ಹಾಕೊಂಡು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದೊಂದು ನಮ್ಮ ಟೀಮ್ ಬಗ್ಗೆ ನಾನು ಮೆನ್ಷನ್ ಮಾಡಲೇಬೇಕಾಗಿರೋ ಅಂಥ ವಿಷಯ ಇಲ್ಲಿ. ಇದೆಲ್ಲ ನನಗೆ ಸಪೋರ್ಟ್ ಸಿಕ್ಕಿದ್ರಿಂದ ಐ ವಾಸ್ ಏಬಲ್ ಟು ಡೂ ಅ ವೆರಿ ಗುಡ್. ಇದು ಅನುನ ದೋ ಅವ್ರನ್ನ ಅಜ್ಜಿ ತರ ಕಾಣಂಗ್ ಮಾಡ್ತಾ ಇದ್ರು, ನಾನು ಐ ಥಿಂಕ್ ವಿ ಫೆಲ್ಟ್ ರಿಯಲಿ ಗುಡ್ ಅಬೌಟ್ ಇಟ್ ಅಂತ ಹೇಳ್ಬೇಕು. ನಾನು ಡಿಗ್ಲಾಮರೈಸ್ ಮಾಡಿದ್ರು ಒಂಥರ ಗ್ಲಾಮರಸ್ ಅದು ಖುಷಿ ಆಗಂತದ ವಿಷಯ ಆಗೋಗಿತ್ತು ನಮ್ಗೆ. ಡೆಫಿನೆಟ್ಲಿ ಇನ್ನೊಂದು ಗ್ಲಾಮರ್ ಆಗಿತ್ತು. ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಏನೋ ಟೀಮ್ ಬಗ್ಗೆ ಹೇಳಲೇಬೇಕು. ಅನು ಅವ್ರು ಬಿಟ್ರೆ ಇನ್ ಯಾರು ಕೂಡ ಏನೋ ಯಾವ್ದೇ ತರದ್ ಮೇಕಪ್ ಆಗ್ಲಿ ಏನೋ ಹಾಕಿಲ್ಲ. ಯಾವುದೇ ಸೀಕ್ವೆನ್ಸ್ ಅಲ್ಲಿ ಆಗ್ಲಿ ಎನಿ ಪ್ಲೇಸ್ ಬೇರೆ ಯಾವ ಲೊಕೇಶನ್ ಆದ್ರೂ ಯಾರನ್ನು ಮೇಕಪ್ ಹಾಕಿಲ್ಲ. ಇವ್ರಿಗೂ ಪಾಪ ಹಾಕ್ಸಿರೋ ಮೇಕಪ್ ನೋಡಿದೀರಾ ನೀವ್ ಎಂತೆಂತದ್ದು ಅಂತ. ಸೊ ಅಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಇನ್ನೊಂದು ದೆವ್ವದ ಸೀನ್ ಒಂದು ಮಾಡ್ಬೇಕು ಅಂತ ಅನ್ಕೊಂಡ್ವಲ್ಲ. ಸೊ ಜಸ್ಟ್ ಟು ಆಡ್ ದ ಹಾರರ್ ಎಫೆಕ್ಟ್ ಆಡ್ ಮಾಡ್ಲಿಕ್ಕೆ ಅಂತ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ದ ಮೇಕಪ್ ವಾಸ್ ಓಕೆ, ಬಟ್ ಆ ಲೈಟಿಂಗ್ ಅಲ್ಲಿ ಅದು ಅದೇ ಸುನಿಲ್ ಅವ್ರು ಇದಕ್ ಬಂದಾಗ ಅವರು ಹೇಳ್ತಾರೆ ಅದ್ರದ್ದು ಎಷ್ಟೊಂದು ಚಾಲೆಂಜಸ್ ಇತ್ತು. ಸೊ ಅದೊಂದು. ಮತ್ತೆ ಅನುನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಈ ವಿಷಯದಲ್ಲಿ. ಬಿಕಾಸ್ ಮೇಕಪ್ ಅಲ್ಲಿ ಅವ್ರು ಹೇಳ್ದಾಗ 2 ಗಂಟೆ ಹಿಡಿತಾ ಇತ್ತು. ಬಟ್ ನಾವು 5 ಗಂಟೆಗೆ ಶೂಟಿಂಗ್ ಮಾಡ್ಬೇಕು, ಫಿಲ್ಮಿಂಗ್ ಮಾಡ್ಬೇಕು ಅಂದ್ರೆ ಶಿ ಹ್ಯಾಡ್ ಟು ಗೆಟ್ ಅಪ್ ಅಟ್ 2 or something and go to her place like 3:30. ಅಲ್ಲಿಂದ ಮೇಕಪ್ ಶುರು, ಅಷ್ಟು ಬೆಳಗ್ಗೆ ಶುರು ಆಗಿ ಆತರ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ನಾವು ತುಂಬಾ ಕಷ್ಟ ಕೊಟ್ಬಿಟ್ಟಿದೀವಿ ಪಂಕಜ ಅಜ್ಜಿಗೆ. ಸಾರಿ ಪಂಕಜ ಅಜ್ಜಿ. ಹೇಳಬೇಕು, ನಾವು ಶೆಡ್ಯೂಲ್ ನ ಕೀಪ್ ಅಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನು ಅವರು ನಮ್ಮ ಮನೆಗೆ ಬೆಳಗ್ಗೆ 2 ಗಂಟೆಲಿ ಡ್ರೈವ್ ಮಾಡ್ಕೊಂಡ್ ಬಂದಿದ್ರು. ಆಲ್ಮೋಸ್ಟ್ 2:30 ಹಂಗೆ ಮೇಕಪ್ ಸ್ಟಾರ್ಟ್ ಮಾಡಿ ವಿ ವರ್ ರೆಡಿ ಬೈ 4:30 in the morning. ವಾವ್. ನಿಮ್ ಸ್ಟೋರಿಗಳೆಲ್ಲ ಕೇಳಿದ್ರೆ ಭಯ ಆಗತ್ತಲ್ಲಪ್ಪ. ಪಿಕ್ಚರ್ ಎಲ್ಲ ಇಷ್ಟೆಲ್ಲ ಕಷ್ಟ ಕೊಡ್ಬೇಕಾ ಅಂತ. ನಮ್ ಟೀಮ್ ಅಲ್ಲಿ ಇರ್ಬೇಕಂದ್ರೆ ಲಾರ್ಡ್ ಆಫ್ ಕಮಿಟ್ಮೆಂಟ್, ಅಂಡ್ ದಿಸ್ ಇಸ್ ಅ ಬಂಚ್ ಆಫ್ ಕಮಿಟೆಡ್ ಪೀಪಲ್. ದಿಸ್ ಇಸ್ ಅ ಕಮಿಟೆಡ್ ಬಂಚ್. ಹೆದರ್ಕೋಬೇಕು ಜನರು. ನೆಕ್ಸ್ಟ್ ಶುಭಾ, ನಿಮ್ ಪಿಕ್ಚರ್ ಅಲ್ಲಿ ಒಂದು ರೋಲ್ ಕೊಡು ಅಂತ ಈಗ ಯೋಚನೆ ಮಾಡ್ತಿದ್ದೀನಿ. ಎನಿವೆ, ನಾನು ಐ ಜಸ್ಟ್ ವಾಂಟೆಡ್ ಟು ಆಡ್, ನಿಮ್ಮ ಮೂವಿ ನೋಡಿದಾಗ ನನ್ಗೆ ಅನ್ಸಿದ್ದು, ನನ್ ಮನ್ಸಿಗೆ ಜ್ಞಾಪಕ ಬಂದಿದ್ದು ಅವೈ ಷಣ್ಮುಖಿದು ಕಮಲ್ ಹಾಸನ್ದು ಮೂವಿ ಒಂದ್ ಬಂದಿತ್ತಲ್ಲ. ಐ ವಾಸ್ ಕೈಂಡ್ ರಿಲೇಟಿಂಗ್ ಟು ದಟ್. ಅದ್ರಲ್ಲೂ ಮೇಕಪ್ ತುಂಬಾ ಚೆನ್ನಾಗಿ, ಐ ಮೀನ್ ಐ ವಾಸ್ ವೆರಿ ಇಂಪ್ರೆಸ್ಡ್ ಆ ಮೂವಿ ನೋಡಿದಾಗ. ಬಿಕಾಸ್ ಹೌ ಈ ಚೇಂಜಸ್ ಅಲ್ಲ ಮೇಕಪ್ ಅಲ್ಲಿ ಅನ್ನೋದು ಅದೇ ತರ ಇತ್ತು. ಐ ಮೀನ್ ಆಸಮ್ ಮೇಕಪ್, ಆಸಮ್. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ವಿ ವಿಲ್ ಕೀಪ್ ಮೂವಿಂಗ್. ಐ ನೋ ದಟ್ ನಮ್ಗೆ ಟೈಮ್ ಲಿಮಿಟ್ ಸ್ವಲ್ಪ ಇದೆ, ಅದಕ್ಕೆ ನಾನು ಐ ವಾಂಟ್ ಟು ಕವರ್ ಅಟ್ ಲೀಸ್ಟ್ ನಿಮ್ಮ ಬೆಸ್ಟ್ ಪಾಯಿಂಟ್ಸ್ ಆಫ್ ಆಲ್ ದ ನಿಮ್ ಮೂವಿದು ಒಂದ್ ಸ್ವಲ್ಪ ಕವರ್ ಮಾಡ್ಬಿಟ್ಟು ಒಂದು ರೌಂಡ್ ಟೇಬಲ್ಗೆ ಆಮೇಲೆ ಬರೋಣ. ನಾನು ಮಾತಾಡ್ಬೇಕಾದ್ರೆ ಐ ವಾಸ್ ಥಿಂಕಿಂಗ್, ನಾ ಹೇಳದ್ನಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಇನ್ನೊಂದು ಎಲಿಮೆಂಟ್ ವಾಟ್ ಐ ವಾಸ್ ಥಿಂಕಿಂಗ್ ಅಬೌಟ್ ಇಸ್ ಸಿನಿಮಾಟೋಗ್ರಫಿ, ಛಾಯಾಗ್ರಹಣ. ಓ ಮೈ ಗಾಡ್, ಸುನೀಲ್ ಆಫ್ ಕೋರ್ಸ್ he is like the boss. Our introduction beda, he is like multi-talented, super awesome person. So yeah, kudos to him. Sunil and Adarsh ibru, I think they have worked on the cinematography ansatalva ee movie ge. So I'm very curious, henge ಈ ಆಂಗಲ್ ಈ ಲೆನ್ಸ್ ಉಪಯೋಗಿಸ್ಬೇಕು ಅಂದ್ರೆ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಮಾಡಿದೀರಾ ಹೇಗೆ ಅಂತ ನನಗೆ ಐ ಆಮ್ ರಿಯಲಿ ಕ್ಯೂರಿಯಸ್ ಟು ನೋ. ಹೆಂಗೆ ನೀವೇನಾದ್ರು ಕಲ್ತ್ಕೊಂಡ್ರಾ? ಡಿಡ್ ಯು ಗೋ ಥ್ರೂ ಎನಿ ಟ್ರೈನಿಂಗ್ ಅಥವಾ ವೆರಿ, ಐ ಮೀನ್ ಯು ಗೈಸ್ ಸೀಮ್ ಲೈಕ್ ಪ್ರೊಫೆಷನಲ್ಸ್ ನೌ. ಸೆಕೆಂಡ್ ಜಾಬ್ ಮಾಡ್ತಿದ್ದೀರೇನೋ? ಇಲ್ಲ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟ್ ಆಫ್ ಆಲ್ ಈ ಟೀಮ್ ಶುಭ ಹೇಳ್ದಂಗೆ ಜೆಲ್ ರಿಯಲಿ ವೆಲ್. ಸಿನಿಮಾಟೋಗ್ರಫಿ ಅಂದ್ರೆ ಕ್ಯಾಮ್ರಾ ವರ್ಕ್ ಅದು ದಟ್ ಇಸ್ ನಾಟ್ ಆಬ್ವಿಯಸ್ಲಿ ಸೀನ್. ಅಂದ್ರೆ ಗೊತ್ತಿರೋರ್ಗೆ ಅಬ್ಸರ್ವ್ ಮಾಡ್ತಾರೆ, ಓಕೆ ಈ ತರ ಆಂಗಲ್ ಅಲ್ಲಿ ತೆಗ್ದಿದ್ದಾರೆ. ನಾಟ್ ಒನ್ ಆಂಗಲ್, 2 ಆಂಗಲ್, ಮಲ್ಟಿಪಲ್ ಆಂಗಲ್ಸ್. ಇಫ್ ಯು ಸಿ ಲೈಕ್ ಅದು ನಾನು ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ಅವ್ರು ಬರ್ದಿದ್ದಾಗನೇ ಶಿ ಹ್ಯಾಡ್ ಆಲ್ ಆಫ್ ದೀಸ್ ಥಿಂಗ್ಸ್ ಇನ್ ಮೈಂಡ್.
We also had ideas to take it in 2 cameras. ಎರಡು angle ಅಲ್ಲಿ ತೆಗಿಯೋಣ, which one works better and we can mix it up ಅಂತಾನೂ ಇತ್ತು. So we went through that learning. ನೀವು ಹೇಳ್ದಂಗೆ it was like we've done some amount of smaller AKS videos ಎಲ್ಲ ಮಾಡಿದ್ವಿ ನಾನು ಅವರು ಸೇರ್ಕೊಂಡು. But this one is a different genre, right? There is action, there is talking, there is ಇದು ಏನ್ ಹೇಳ್ತಾರೆ sequences ಎಲ್ಲ ಬರುತ್ತೆ. So it was definitely going to be a challenge. I was nervous because ಎಲ್ಲರೂ ಹೇಳ್ದಂಗೆ ಶುಭ is like ಅವ್ರದ್ದು ಒಮ್ಮೆ ಸ್ಕ್ರಿಪ್ಟ್ ಮಾಡಿದ್ಮೇಲೆ she is very particular about how things go. ಅವ್ರ ಹತ್ರ ನಾನು 2-3 ಸತಿ ಕೇಳಿದೆ, ಆರ್ ಯು ಶೂರ್ ಅಂತ, ನಾನು ಮಾಡಿದ್ರೆ ಸರಿ ಬರುತ್ತೆ, ಎಲ್ಲ ಬರುತ್ತೆ, ವಿಲ್ ಗೋ ಅಹೆಡ್ ಅಂತ ಅಂದ್ರು. Then we some of the things I had to learn very ಇದು ಏನು ಅಂತಂದ್ರೆ candidly I'm ಇದು ಹೇಳ್ತಾ ಇದ್ದೀನಿ because camera equipment what we selected and the lens that we selected was a little bit of off track, 4/3 ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದನ್ನ ಯೂಸ್ ಮಾಡಿ ಆ ಆಂಗಲ್ ಅಲ್ಲಿ ಹೆಂಗ್ ತೆಗಿಬೇಕು ಅಂತೆಲ್ಲ ಐ ಡಿಡ್ ಅ ಲಾಟ್ ಆಫ್ ರಿಸರ್ಚ್ ಆನ್ ಯೂಟ್ಯೂಬ್. ಅದಾದ್ಮೇಲೆ ಎಡಿಟಿಂಗ್ ಬೇಕಾಗ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಅ ಸರ್ಟನ್ ವೈಟ್ ಬ್ಯಾಲೆನ್ಸ್, ಸರ್ಟನ್ ಇದು ಏನ್ ಹೇಳ್ತಾರೆ ನಿಮ್ದು ಅಪರ್ಚರ್ ರೇಷಿಯೋ ಎಲ್ಲ ತಗೋಬೇಕು. ಹೇಳ್ದಂಗೆ ಟೆರೈನ್ ವಾಸ್ ಆಲ್ಸೋ ಚಾಲೆಂಜಿಂಗ್. ಬೇರೆ ಲೈಕ್ ಹೊರಗಡೆ ಹೋದಾಗ ಇವಾಗ ನಾವು ವಿ ವೆಂಟ್ ಟು ಒನ್ ಆಫ್ ದ ಪಾರ್ಕ್ ಏರಿಯಾಸ್. ಪಾಪ ಇವರು ಶಕ್ತಿ ಅಂಡ್ ಆದರ್ಶ್ ನಾವು ಓಡಿಸ್ಬಿಟ್ಟು ಆ ಚೇಸ್ ಸೀನ್ ಮಾಡಿದ್ದು ನಾವು. ಐ ಥಿಂಕ್ ವಿ ಡಿಡ್ ಲೈಕ್ ಸಚ್ ಅ ಲಾಂಗ್ ಟೈಮ್. ನಾನು ಒಂದ್ ಶಾಟ್ ಬಂದಿಲ್ಲ ಅಂತಂದ್ರೆ ಪಾಪ ಪ್ಲೀಸ್ ಕ್ಯಾನ್ ಯು ಡೂ ಇಟ್ ಅಂತ ಅವರು ದೇ ಆರ್ ರಿಯಲಿ ಪೇಷಂಟ್ ಅಂಡ್ ದೇ ಡಿಡ್ ಆಲ್ ಆಫ್ ಇಟ್ ಇನ್ 3 or 4 ಪ್ಲೇಸ್. ನೀರಲ್ಲಿ ಓಡಿಸಿದೀವಿ ಅದ ಅವ್ರು ಹೇಳ್ತಾರೆ ಎಲ್ಲ ಕಡೆ. ಬಟ್ ಏನಂತಂದ್ರೆ ಅಲ್ಲಿ ಬ್ಯಾಟ್ರಿ ಚಾಲೆಂಜ್ ಆಗುತ್ತೆ. ಲೈಕ್ ಯು ವಿಲ್ ರನ್ ಔಟ್ ಆಫ್ ಬ್ಯಾಟ್ರಿ ಬಿಕಾಸ್ ಯು ಆರ್ ರನ್ನಿಂಗ್ ವಿತ್ ಸೋ ಮಚ್ ಆಫ್ ಎಕ್ವಿಪ್ಮೆಂಟ್, ರೈಟ್? ಸೊ ಅದನ್ನೆಲ್ಲ ವಿ ಹ್ಯಾಡ್ ಟು ಕೈಂಡ್ ಆಫ್ ಕೀಪ್ ದಟ್ ಇನ್ ಮೈಂಡ್. ಚಾಲೆಂಜಸ್ ಅಂತದೆ ಎಲ್ಲಾ ಏರಿಯಾದಲ್ಲೂ. ಆಸ್ ಯು ನೋ ವಿ ಆರ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಹೇಳ್ಬೇಕು ಅಂತಂದ್ರೆ ಲೈಟಿಂಗ್, ಲೈಕ್ ಥಿಂಗ್ಸ್ ಲೈಕ್ ಆ ಡಾರ್ಕ್ ರೂಮ್ ಅಲ್ಲಿ ಅವ್ರಿಗೆ ದಟ್ ರಿಕ್ವೈರ್ಮೆಂಟ್ ವಾಸ್ ದೇರ್. ಶಿ ವಾಂಟೆಡ್ ಜಸ್ಟ್ ದ ಎವ್ರಿಥಿಂಗ್ ಟು ಬಿ ಡಾರ್ಕ್. ಅದು ಲೈಟ್ ಆನ್ ಮಾಡಬೇಕಾದ್ರೆ ಬರೀ ಮುಖ ಕಾಣ್ಬೇಕು ಅಥವಾ ಜಸ್ಟ್ ದ ಆಕ್ಷನ್ಸ್ ಕಾಣ್ಬೇಕು ಅಂತ. ಸೊ ಆಲ್ ಆಫ್ ದಟ್ ವಿ ಹ್ಯಾಡ್ ಟು ಕೈಂಡ್ ಆಫ್ ಅಡ್ಜಸ್ಟ್, ರೀಟೇಕ್ ಟು ಡೂ ಇಟ್. ಅದೇ ಅಂಡ್ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಲೈಕ್ ನಾವು ಗಿಂಬಲ್, ಆಮೇಲೆ ಹ್ಯಾಂಡ್ ಹೆಲ್ಡ್, ಅಂದ್ರೆ ಇಟ್ ಇಸ್ ವೆರಿ ಹೆವಿ ಎಕ್ವಿಪ್ಮೆಂಟ್ ಅಲ್ವಾ, ಅದು ಹಿಡ್ಕೊಂಡು ವಿ ಹ್ಯಾವ್ ಟು ಮೂವ್ ಅರೌಂಡ್. ಆಮೇಲೆ ಲೈಟಿಂಗು ಅಷ್ಟೇ, ಲೈಕ್ ಔಟ್ಡೋರ್ ಹೋದಾಗ ಯು ಆರ್ ಡೆಫಿನೆಟ್ಲಿ ಲೈಕ್ ರಿಲೈಯಿಂಗ್ ಆನ್ ನಿಮ್ದು ವಾಟ್ ಯು ಕಾಲ್ ನ್ಯಾಚುರಲ್ ಲೈಟ್. ಅಂಡ್ ಸಮ್ ಸೀಕ್ವೆನ್ಸಸ್ ವೇರ್ ನಾಟ್ ಜನ ಬರೋದು ಹೋಗೋದು. ಯು ವಿಲ್ ಸಿ ದಟ್ ಇನ್ ದ ಇದು ದೇರ್ ಇಸ್ ಅ ವಿಡಿಯೋ ದಟ್ ವಿ ಮೇಡ್. ಅದರಲ್ಲೂ ಅಷ್ಟೇ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಇವು ಮೋಟೆಲಲ್ಲೂ ಅಷ್ಟೇ, ಪೀಪಲ್ ಕೀಪ್ ಕಮಿಂಗ್ ಇನ್ ಅಂಡ್ ಗೋಯಿಂಗ್ ಔಟ್. ಸೊ ಅದೇ ಇವ್ರು ಹೇಳ್ದಂಗೆ ಇಂಡೋರ್, ಔಟ್ಡೋರ್, ಸೆಮೈ, ಇನ್ ಬಿಟ್ವೀನ್ ಎಲ್ಲ ಮಾಡಿದೀವಿ, ನೀರಲ್ಲಿ, ಇದರಲ್ಲಿ ಎಲ್ಲ ಕಡೆ. ಸೊ ದಟ್ ಶೋಸ್ ಯು ಲೈಕ್ ಹೌ ಮಚ್ ಹಿ ಹಸ್ ಥಾಟ್ ಥ್ರೂ. ಅವರು ಸ್ಕೌಟ್, ನಾವು ಬಿಫೋರ್ ದ ಶೂಟಿಂಗ್ ನಾವು ಇದು ಕ್ರೂ, ಐ ಥಿಂಕ್ ಐ ಡೋಂಟ್ ನೋ ಇಫ್ ದ ಕ್ರೂ ವಾಸ್ ಫೈನಲೈಸ್ಡ್, ಬಟ್ ಈವನ್ ಬಿಫೋರ್ ದಟ್ ವಿ ವೆಂಟ್ ಅಂಡ್ looked at locations. ಈ ತರ ಎಲ್ಲ ಮಾಡಬೇಕು, ಇಲ್ಲಿ ಈ ತರ ಆಂಗಲ್ ಬೇಕು, ಇಲ್ಲಿ ಈ ತರ. ಸೊ ದೇ ವರ್ ಲೈಕ್ ಮಲ್ಟಿಪಲ್ ಆಂಗಲ್ಸ್, ನಾಟ್ ಜಸ್ಟ್ ಲೈಕ್ 1 or 2. ಸೊ ಹಂಗೆ ಚಾಲೆಂಜಿಂಗ್ ಇತ್ತು. ಬಟ್ I would say that because of all of these guys, ಯಾಕಂದ್ರೆ ಅವ್ರ ಕ್ಯಾಮ್ರಾ ಮುಂದೆ ಲೈಕ್ ಎಷ್ಟು ಸರ್ತಿ ನಿಲ್ಸಿದೀವಿ, ಎಷ್ಟು ಸರ್ತಿ ಬರಕ್ ಹೇಳಿದೀವಿ. ಯೋಗೇಶ್ ಅಂಡ್ ಇನ್ನೊಬ್ರು ರೋಷಲ್ ಅಂತಿದ್ರು, ಅವ್ರ ಶಾರ್ಟ್ ಮಾಡೋದಕ್ಕೆ ವಿ ಡಿಡ್ ಇಟ್ ಅಗೇನ್. ಇವ್ರದ್ದು ಮೇಕಪ್ ಎಲ್ಲ ಮಾಡಿ ವೆಟ್ ಕಾಲ್ ಶಕ್ತಿ ಬ್ಯಾಕ್. ಸೊ ಅದು but they were all like really patient. So I think to work with that team, it was a very great experience. And ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಕ್ ಸಿಕ್ತು ಅಂತ I'm really feeling myself as fortunate. So all kudos to the team and Shubha. awesome. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಅಂದ್ರೆ ಅದು ಗ್ರೀನ್ ಸ್ಕ್ರೀನ್ ನೀವು ಇದು ನೋಡಿದ್ರಲ್ಲ, ಸ್ಪೆಷಲ್ ಎಫೆಕ್ಟ್ಸ್ ಒಂದು. ಸೊ ಫಾರ್ ದಟ್ ಆಲ್ಸೋ ಶಿ ವಾಸ್ ವೆರಿ ಪರ್ಟಿಕ್ಯುಲರ್. ಹೆಂಗ್ ಅದು ಲೈಕ್ ಚಕ್ರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಚಿಕ್ಕದಾಗಿರೋದು ಹೆಂಗ್ ದೊಡ್ಡ ದೂರದಲ್ಲಿರೋ ಅದೇ ಬರ್ತಾ ಇತ್ತು, ಬಟ್ ಹೇಳ್ಬಿಡಿ ನೀವೇ. ಅದರಲ್ಲಿ ಅಂದ್ರೆ ಅವ್ರಿಗೆ ಸೊ ವಿ ಹ್ಯಾಡ್ ಟು ಡೂ ಇಟ್ ಇನ್ ಗ್ರೀನ್ ಸ್ಕ್ರೀನ್. ಅಂಡ್ ದೆನ್ ಇದರಲ್ಲಿ ಏನದು ಪಾರ್ಕ್ಗೆಲ್ಲ ವೆರೆವರ್ ವಿ ವೆಂಟ್, we had a background na still ಆಗಿ ತೆಗಿಬೇಕಿತ್ತು, because if you move the background it will not gel well. You will see the difference between what is in the foreground and the background. So that was a very big learning experience ನಮ್ಗೆ. ನಾವು ಒಂಥರ ಮಾಡಿದ್ವಿ, ಅದನ್ನು ಮತ್ತೆ ರಿಪೀಟ್ ಮಾಡಿದ್ವಿ ಅನ್ಸತ್ತಲ್ವಾ ಶುಭ? we did that twice. ಆಮೇಲೆ ಅಲ್ಲಿ on the location we took few shots that didn't work out. We had to do it in green screen. So one by one, as we went deeper into the movie, we learned it. ಇವ್ರು ಹೇಳ್ತಂಗೆ ಅದೇ ನೆಕ್ಸ್ಟ್ ಇದ್ ಮಾಡೋಣ. ಶಿ ಹ್ಯಾಡ್ ಅ ಪ್ಲಾನ್ ಫಾರ್ ಇಟ್. ಶಿ ಹ್ಯಾಡ್ ಲೈಕ್ ಏನ್ ಹೇಳ್ತಾರೆ ಸ್ಕ್ರೀನ್ ಪ್ಲೇದು ಸೀಕ್ವೆನ್ಸ್. ಶಿ ಹ್ಯಾಡ್ ಆಲ್ ಆಫ್ ದಟ್ ಇನ್ ಹರ್ ಮೈಂಡ್. ಸೊ ಅದನ್ನ ದಟ್ ವಾಸ್ ಅನದರ್ ಬಿಗ್ ಚಾಲೆಂಜ್ ಫಾರ್ ಅಸ್. ಐ ಫರ್ಗಾಟ್ ಟು ಮೆನ್ಷನ್ ಇಟ್ ಅರ್ಲಿಯರ್. ಬಟ್ ಆ ಗ್ರೀನ್ ಸ್ಕ್ರೀನ್ ಅಲ್ಲಿ ಮಾಡೋದು, ಆ ಆಂಗಲ್ ಅಲ್ಲಿ ತೆಗಿಯೋದು ಟು ಮೇಕ್ ಶ್ಯೂರ್ ದಟ್ ಇಟ್ ಬ್ಲೆಂಡ್ಸ್ ವೆಲ್ ವಾಸ್ ರಿಯಲಿ ಚಾಲೆಂಜಿಂಗ್. awesome. ಅದೊಂಥರ ತುಂಬಾ ವಿಭಿನ್ನವಾಗಿ ಬಂತು ನಿಮ್ ಕಿರುಚಿತ್ರದಲ್ಲಿ. ಅಂದ್ರೆ
ಆಸ್ ಐ ಸೆಡ್ ಶಾರ್ಟ್ ಮೂವಿ ಇರೋದೇ ಇಷ್ಟು ಕಮ್ಮಿ ಟೈಮ್ ಅಲ್ಲಿ ಮಾಡ್ಬೇಕು ಅಂತ, ಅದರಲ್ಲಿ ನೀವ್ ಇಷ್ಟೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿ ಬಂದಿದ್ದೀರಾ ಅಂದ್ರೆ ಅಮೇಸಿಂಗ್ ಅಮೇಸಿಂಗ್. ಒಂದು ಐ ಜಸ್ಟ್ ವಾಂಟ್ ಟು ಆಡ್, ಶುಭಾ, ನೀವು ಐ ಡೋಂಟ್ ನೋ ನಿಮ್ಗೆ ಏನ್ ಹೇಳಿ ಅಂತ, ನಿಮ್ಮ ತಂಡದವ್ರದ್ದು ಮಾತನ್ನೆಲ್ಲ ಕೇಳ್ತಾ ಇದ್ರೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಯು ವೆಂಟ್ ಅಹೆಡ್ ಅಂಡ್ ಒಂಥರ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ಯಾಲೆಂಟ್ಸ್ ನ ನೀವು ಸೆಲೆಕ್ಟ್ ಮಾಡಿದ್ರಿ, ಆದ್ರೆ ಯು ಸ್ಟಿಲ್ ಬಾಟ್ ಔಟ್ ದ ಬೆಸ್ಟ್ ಇನ್ ದೆಮ್. You know, somehow you push them to an extent where they brought out the best in themselves. ಇಷ್ಟೆಲ್ಲ ನನ್ನಲ್ಲಿ ಇಷ್ಟು ಪ್ರತಿಭೆ ಇತ್ತು ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಐ ಥಿಂಕ್ ಯು ಹ್ಯಾಡ್ ದ ಟ್ಯಾಲೆಂಟ್ ಟು ಪುಷ್ ದೆಮ್ ಅಂಡ್ ಗೆಟ್ ಔಟ್ ದ ಬೆಸ್ಟ್ ಆಫ್ ದೆಮ್. ಕುಡೋಸ್. ಏನ್ ಶುಭ? ವಿಡಿಯೋ ವಿಡಿಯೋ ಮಹೇಶ್ ಅವರೇ ಪ್ಲೀಸ್ ವಿಡಿಯೋ ಕ್ಲಿಪ್ ಪ್ಲೇ ಮಾಡ್ತೀರಾ? ಕ್ಯಾಮ್ರಾ ವರ್ಕ್ ಅಂತ ಕ್ಯಾಮ್ರಾ ವರ್ಕ್. ಥ್ಯಾಂಕ್ ಯು. ಅವ್ರ ಕ್ಯಾಮ್ರಾ ಇದು ಪ್ಲೇ ಮಾಡೋ ತನಕ ನನಗೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಸರ್ಪ್ರೈಸಿಂಗ್ ಕ್ವಶನ್ ಕೇಳೋಣ ಅನ್ಕೊಂಡೆ. ನೀವ್ ಯಾಕೆ ಬರೀ ಹಸ್ಬೆಂಡ್ ವೈಫ್ ನೇ ಚೂಸ್ ಮಾಡಿದ್ರಿ? ಅದು ಸೀಕ್ರೆಟ್ ಇದೆ. ಓ ಇಲ್ಲ, ಬಂತು ಬಿಡಿ ನೋಡ. You have to come in the frame like this. ಸೈಡ್ ಇಂದ ಸೆಂಟರ್ ಹೋಗಮ್ಮ, ಸೈಡ್ ಇಂದ ಸೆಂಟರ್ ಹೋಗಿ ಯು ಡೂ ಫಾಲೋ ದ ಸೇಮ್. ಹುಷಾರ್ ಹೊಡಿ. ವಾವ್, ನೋಡೋದಿಕ್ಕೆ ಒಂದು 15-20 ನಿಮಿಷ ಕಿರುಚಿತ್ರ ಆದ್ರೂ ಅದ್ರ ಹಿಂದೆ ಎಷ್ಟೆಲ್ಲ ಚಾಲೆಂಜಸ್ ಆಗಿದೆ ಅಂತ ಈಗ ಗೊತ್ತಾಗತ್ತೆ ಅನ್ಸುತ್ತೆ. 25 ನಿಮಿಷ ಶ್ವೇತಾ, ಎಲ್ಲ 23 ನಿಮಿಷ. ಸಾರಿ, 25 ನಿಮಿಷಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ. ಮೈ ಗಾಡ್, ಇಟ್ಸ್ ಅಮೇಸಿಂಗ್. ಸೊ ನಾನು ಮೆನ್ಷನ್, ನಮ್ಗೆ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ಬಟ್ ನಿಮ್ ತಂಡದವ್ರದ್ದು ಒಂದು ಮಿಕ್ಕಿದವ್ರು ಯಾರು ಮಾತಾಡಿಲ್ವೋ ಅವ್ರದ್ದು ಅನುಭವಗಳನ್ನ ಒಂದು ಕ್ವಿಕ್ ಆಗಿ ಲೆಟ್ಸ್ ಕೈಂಡ್ ಆಫ್ ಸಮರೈಸ್. ಅನು, ಆದರ್ಶ್, ಚಕ್ರಪಾಣಿ ಅವ್ರದ್ದು, ಶಕ್ತಿದು 1-2 ಮಾತುಗಳಲ್ಲಿ ನೀವು ಒಂಥರ ನಿಮ್ ಸಮರೈಸ್ ಮಾಡಿ ಮೂವಿದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಥವಾ ಯುನೀಕ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀರಿ ಹೇಳಿ. ಯಾ ಶ್ಯೂರ್. ಸೊ ಹಾಯ್ ಶ್ವೇತಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ? ಸೊ ಇದು ಶುಭ ಈ ರೋಲ್ ಇದೆ ಮಾಡ್ತೀಯಾ ಅಂತ ಕೇಳುವಾಗ, ಸೊ ತುಂಬಾ ಕಾಲ್ ಎಳಿತಾರೆ. ಸೊ ನಿಜವಾಗಿ ಕೇಳ್ತಿದಾರೋ ಸುಮ್ನೆ ಹೀಗೆ ಕೇಳ್ತಿದಾರೋ ನಂಗೆ ಗೊತ್ತಿರ್ಲಿಲ್ಲ. ಸೊ ನಿಮ್ಗೆ ಗೊತ್ತು, ಶುಭ ಅಂದ್ರೆ ಒಂದು ರೆಪ್ಯುಟೇಷನ್ ಇದೆ, ಎಲ್ಲ ವಿಭಿನ್ನವಾಗಿ ಮಾಡ್ತಾರೆ. ಸೊ ಹಾಗೆ ಕೇಳಿದಾಗ ಇಲ್ಲ ನಿಜವಾಗ್ಲೇ ಕೇಳ್ತಿದ್ದೀನಿ ಅಂತ ಹೇಳುವಾಗ ಹ್ಞೂ ಅಂತ ವಿದೌಟ್ ಥಿಂಕಿಂಗ್ ಐ ಜಸ್ಟ್ ಸೆಡ್ ಎಸ್. ಅವ್ರು ಕೇಳೋದು ಹೆಚ್ಚ, ನಾನ್ ಮಾಡೋದು ಹೆಚ್ಚ ಅಂತ. ಸೊ ಆದ್ರೆ ನನ್ಗೆ ಒಂದು ಕ್ವೆಶ್ಚನ್ ಇದ್ದದಂದ್ರೆ, ನನ್ ಕನ್ನಡ ನಂಗೆ ಗೊತ್ತಿಲ್ಲ, ನಂದು ಉಚ್ಚಾರಣೆ ಎಲ್ಲ ಮಂಗಳೂರು ಕನ್ನಡ. ಸೊ ಅದ್ ಬರುತ್ತೋ ಇಲ್ವೋ, ನಿಮ್ ಬೆಂಗಳೂರು ಸ್ಟೈಲ್ ಅಲ್ಲಿ ನಂಗೆ ಮಾತಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಒನ್ ಥಿಂಗ್, ಬಟ್ ಪ್ರಾಕ್ಟೀಸ್ ಮಾಡಿ ಮೇ ಬಿ ಐ ಟ್ರೈ. ಆದ್ರೆ ಮತ್ತೆ ಇನ್ನೊಂದು ಇಸ್, ನನ್ ಕ್ಲಾಸಿಕಲ್ ಡ್ಯಾನ್ಸರ್ ಆದ ಕಾರಣ ನನ್ ಸಣ್ಣದಿಂದ ಎಲ್ರು ನಾನು ಅಭಿನಯದಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅದು ಸ್ವಲ್ಪ ಬಂದಿದೆ, ಬಟ್ ಅದೆಲ್ಲ ಅದು ಇನ್ಬೋರ್ನ್, ಏನ್ ಮಾಡಕ್ಕಾಗಲ್ಲ. ಸೊ ಅದೆಲ್ಲ ಹೇಳಿದ್ದೆ ಮೊದ್ಲೇ, ಇದೆಲ್ಲ ನಿಮ್ಗೆ ಚಾಲೆಂಜಿಂಗ್ ಇರುತ್ತೆ ಅಂತ. ಶಿ ಸೆಡ್ ನೋ ಇಟ್ಸ್ ಓಕೆ, ವಿಲ್ ಇದು ಮಾಡೋಣ, ನೋ ಪ್ರಾಬ್ಲಮ್ ಅಂತ. ಸೊ ಮತ್ತೆ ಅದು ಬೇರೆ ಅಜ್ಜಿ ತರ, ದಟ್ ವಾಸ್ ಒನ್ ಮೋರ್ ಚಾಲೆಂಜಿಂಗ್. I felt that is the best part than showing the real you. Showing something different was ಒಂಥರ ಯುನೀಕ್ ಆಗಿತ್ತು. ಸೊ ಅದಕ್ಕೆ ಆ ಮ್ಯಾನರ್ ತುಂಬಾ ಜನ ಕೇಳ್ತಿದ್ರು, ಲೈಕ್ ಆ ಮ್ಯಾನರಿಸಮ್ ಹೇಗ್ ತಂದ್ರಿ ಹಾಗೆ ಹೀಗೆ ಅಂತ. ಸೊ ನನ್ನ ಅಮ್ಮನ್ನೇ ಯೋಚಿಸಿ, ಇದೆಲ್ಲ ಮೊಬೈಲ್ ಫೋನ್ ಎಲ್ಲ ಹೇಗ್ ಮಾಡ್ತಾರಲ್ವಾ ನಮ್ಮ ಅಮ್ಮಂದ್ರೆಲ್ಲ ಕಟ್ ಮಾಡ್ತಾರೆ, ಅದೇ ಒಂಥರ ವಿಜುವಲೈಸ್ ಮಾಡ್ಕೊಂಡು ಇದೆಲ್ಲ ಮಾಡಿದ್ದು. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ.
So overall, it was a very great experience. Even makeup agli 2 hours ಹಾಕುದ್ ಮೇಕಪ್ ಇದ್ರೆ 1 hour ಮೇಕಪ್ ತೆಗಿಯಕ್ಕೆ ಆಗ್ತಿತ್ತು. ಸೊ ಎಲ್ರು ಈ ಕೂದ್ಲಾಗ್ಲಿ ಅದೆಲ್ಲ ಸ್ಪ್ರೇ ಮಾಡ್ತಿದ್ರು. ಈವನ್ ಇಟ್ ವಾಸ್ ಆಲ್ ಲೇಟೆಕ್ಸ್. ಅದನ್ನ ಉಜ್ಜಿ 1 hour ಎಲ್ಲ ತೆಗಿಯಕ್ಕೆ ಎವ್ರಿ ಡೇ. ಈಗ ವೀಕೆಂಡ್ ಫುಲ್ ಶೂಟಿಂಗ್ ಇದ್ರೆ ನೈಟ್ ಬಂದು ಕೆಲವೊಮ್ಮೆ ಒಂದಿನ ಬೆಳಿಗ್ಗೆ ಹೇಳಿದ್ರಲ್ವಾ, ವಿ ಹ್ಯಾಡ್ ಟು ಗೋ ಟು ಅ ಫಾರೆಸ್ಟ್ ಏರಿಯಾ ತರ, ಅಲ್ಲಿ ಮಾಡಿ ಮುಗಿಸಿ ಪುನಃ ನಮ್ದೊಂದು ಇನ್ಫೇಮಸ್ ಬೆಡ್ರೂಮ್ ಸೀನ್ ಅಂತ ಇದೆ. ವಿ ಆರ್ ರಿಯಲ್ ಲೈಫ್ ಹಸ್ಬೆಂಡ್ ವೈಫ್, ಆದ್ರೆ ವಿ ಆರ್ ಪ್ಲೇಯಿಂಗ್ ಮದರ್ ಅಂಡ್ ಸನ್. ಸೊ ಫನಿಲಿ ನಮ್ದು ಬೆಡ್ರೂಮ್ ಸೀನ್ ಅಂತ ಇತ್ತು, ಬಟ್ it had a different version to it. Yeah. ಸೊ ಅದೆಲ್ಲ ಮುಗಿಸಿ ರಾತ್ರಿ ಬಂದು ಪುನಃ ಅದು ಸೀನ್ ಮಾಡ್ಲಿಕ್ಕಿತ್ತು, ಬಿಕಾಸ್ ವಿ ಹ್ಯಾಡ್ ಟು ಹರಿ ಅಪ್. ಸೊ ಅದೆಲ್ಲ ಮಾಡಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅದೆಲ್ಲ ಅವರೆಲ್ಲ ಮಲಗ್ಲಿಕ್ಕೆ ಹೋಗ್ತಿದ್ರು. ಐ ಹ್ಯಾಡ್ ಟು ಅಗೇನ್ ಟೇಕ್ ಆಫ್ ಆಲ್ ದ ಮೇಕಪ್ ಅಂಡ್ ದೆನ್ ಸ್ಲೀಪ್. ಸೊ ದಟ್ ವಾಸ್ ಅ ಚಾಲೆಂಜಿಂಗ್ ಪಾರ್ಟ್. ಡಬ್ಬಿಂಗ್ ಈಸ್ ಒನ್ ಮೋರ್ ಚಾಲೆಂಜಿಂಗ್, ಯಾಕಂದ್ರೆ 2-3 ಸಲ ಮಾಡ್ಬೇಕಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಜೋಶ್ ಅಲ್ಲಿ ಮಾಡಿದ್ವಿ. ಟುವರ್ಡ್ಸ್ ದಿ ಎಂಡ್ ಸ್ವಲ್ಪ ಜೋಶ್ ಕಡಿಮೆ ಆಗ್ತಿತ್ತು. ಅವಾಗ ನಮ್ಮ ಮಗಳಿದು ಅರಂಗೇಟ್ರ ಬರ್ತಿತ್ತು. ಇಟ್ ವಾಸ್ ಜಸ್ಟ್ ಬಿಫೋರ್ ದ್ಯಾಟ್, ಅಯ್ಯೋ ಒಮ್ಮೆ ಮಾಡಿ ಮುಗಿಸೋಣ ಅಂತ. So but anyway, overall it was good. Yeah, I should just summarize that way. Thank you for the opportunity to Shubha, and one of the best experience. Nice. Anu, I always knew you were one of the best dancers in town anta ನಂಗೆ ಗೊತ್ತಿರೋ ಹಾಗೆ. But with this movie, you know, I really adored and admired nindu acting capability. Thank you so much. Was awesome. Yeah, super. Even ನನಗೂ ಗೊತ್ತಿರ್ಲಿಲ್ಲ ನನ್ಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಅಂತ, ಬಿಕಾಸ್ ನೆವರ್ ಡ್ರಾಮಾದಲ್ಲಾಗ್ಲಿ ಎಲ್ಲೂ ಮಾಡ್ಲಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಶುಭಾ ಫಾರ್ ಸೀಯಿಂಗ್ that I could do it. And yeah, I think I should say that. Yeah. ಅನು, ನಿನ್ಗೆ ಮತ್ತೆ ಕಾಲ್ ಶೀಟ್ ಬರ್ತಾ ಇದೆ ಅನ್ಕೊಂತೀನಿ ಈಗ. ಹಾಗಾದ್ರೆ ಇಲ್ಲ, she is blocked for the next 5 years. Oh my god. ಅಷ್ಟಂದ್ರೆ ಹೇಳಿದ್ರೆ ಅಷ್ಟೇ, ಯಾಕಂದ್ರೆ ಶುಭ ಟೀಮ್ ಅಲ್ಲಿ ಇನ್ನೊಮ್ಮೆ ಚಾನ್ಸ್ ಸಿಗೋದು ಬಾರಿ ಕಷ್ಟ. Let's move on. ಆದರ್ಶ್, ಯಾರ್ ಮಾತಾಡ್ತಿದ್ದೀರಿ? ನಮ್ ಟಾಪ್ ಮಾತಾಡ್ತಾರ ಈಗ? Yes, yeah. First thing, I have to clarify that ಎಷ್ಟೊಂದು ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ಕಾಪ್ ರೋಲ್ ಅಲ್ಲದೆ ನಾನು ಮೊಮ್ಮಗನ್ ರೋಲ್ ಕೂಡ ಮಾಡಿದೀನಿ. Many people couldn't recognize that. ಅಂದ್ರೆ ಯಾರು ಮಾಡಿರೋದು ಅಂತ they couldn't recognize that. So ಸರ್ಪ್ರೈಸ್ ಎಲಿಮೆಂಟ್ ಅಲ್ವಾ ಆದರ್ಶ್? Yes. Yeah. ಅಂಡ್ ಒಂದಂತೂ ಹೇಳಬೇಕು, ಕಾಪ್ ರೋಲ್ ಎಷ್ಟು ಎಂಜಾಯ್ ಮಾಡೋದ್ನೋ ಟೀನೇಜರ್ ರೋಲು ಅಷ್ಟೇ ಎಂಜಾಯ್ ಮಾಡಿದೆ. ಇನ್ ದ ಸೆನ್ಸ್ ಒಂಥರ ಇಟ್ ವಾಸ್ ಟೂ ಎಕ್ಸ್ಟ್ರೀಮ್ಸ್. ಒಂಥರ ಇದು ಕಾಪ್ ರೋಲ್ ಅಲ್ಲಿ ಹೆಂಗಿತ್ತಂತಂದ್ರೆ, ಕಾಪ್ ಮ್ಯಾನರಿಸಮ್ಸ್ ಆಗ್ಲಿ ಅಥವಾ ಸೀರಿಯಸ್ ಇದಾಗ್ಲಿ, ಅಂಡ್ ಟು ಕ್ಯಾರಿ ದ ಔಟ್ಫಿಟ್ ಆಗ್ಲಿ, ಅಥವಾ ಐ ಹ್ಯಾಡ್ ಟು ಬ್ರಿಂಗ್ ಇನ್ ದಟ್ ಸ್ಟೈಲ್ ಫ್ಯಾಕ್ಟರ್, ಶುಭ ಹೇಳೋ ತರ. ಅಂಡ್ ಯಾ, ಅದ್ರಲ್ಲಿ ಸೊ ಅದ್ರಲ್ಲಿ ರಾನ್ ಜೊತೆ ಇಟ್ ವಾಸ್ ರಿಯಲಿ ನೈಸ್ ಎಲ್ಲಾ ಸೀನ್ಸ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಅದ್ರಲ್ಲಿ ಡೈಲಾಗ್ಸ್ ತುಂಬಾ ಕಡಿಮೆ ಇತ್ತು ಕಾಪ್ಸ್ದು. ಸೊ ಇಟ್ ವಾಸ್ ಆಲ್ ಅಬೌಟ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಯುನೋ ಅದನ್ನ ವಿ ಹ್ಯಾಡ್ ಟು ಶೋಕೇಸ್ ದಟ್. ಅಂಡ್ ಟೀನೇಜರ್ ರೋಲ್ ಅಲ್ಲಿ ಅದು ಶುಭ ಹೇಳಿದಾಗ, ಸಿನ್ಸ್ ಅದು ಮುಖ ಆನ್ ಸ್ಕ್ರೀನ್ ಬರಲ್ಲ ಅಲ್ವಾ, ಇಟ್ ವಾಸ್ ಜಸ್ಟ್ ಇಟ್ ಹ್ಯಾಡ್ ಟು ಬಿ ಎ ಸೀಕ್ರೆಟ್ ಒಂಥರ ಇದ್ರ ಕ್ಯಾರೆಕ್ಟರ್ ಆಗಿದ್ದ. ವೆನ್ ಶಿ ಆಸ್ಕ್ಡ್ ದಟ್ ಇಫ್ ಯು ಕ್ಯಾನ್ ಇದ್ ಮಾಡ್ತೀಯ ನೀನು ಅಂತ ಹೇಳಿದಾಗ, ಐ ವಾಸ್ ಲೈಕ್, ಓ ಯಾ, ಡೆಫಿನೆಟ್ಲಿ. ಒಂಥರ ಏನಂತಾರೆ, ಯುನೀಕ್ ಆಗಿತ್ತು ಅದು ಎಕ್ಸ್ಪೀರಿಯನ್ಸ್. ಅದು ಲಾಟ್ ಆಫ್ ವರ್ಕ್ ಇತ್ತಾದ್ರೆ ತುಂಬಾ ಓಡಿಸಿದ್ದಾರೆ. ಚೇಸಿಂಗ್ ಸೀನ್ಸ್ ಅಂತೂ ದೇರ್ ವರ್ ಲಾಟ್ ಆಫ್ ಟೇಕ್ಸ್ ಅಂಡ್ ಶಕ್ತಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಅದು. So yeah, it was a unique experience, overall movie. And I have to specify one more thing. Drone it was a unique experience as well. Shubha drone ತಗೊಂಡು, she was like, I want you to full operate ಮಾಡಬೇಕು, we need some scenes. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿರ್ಬೋದು ನೀವು, the final scene that goes out ಅಲ್ಲಿ ಸಾಂಗ್ ಬರೋದು, ಅಥವಾ even in fact ಅದು chasing scene ಅಲ್ಲೂ we have some shots there. So that was a good experience as well. Drone. Nice. Yeah. ಒಟ್ನಲ್ಲಿ ಆದರ್ಶ್, ನಾನು ನಿಮ್ಮನ್ನ ಫ್ಯಾಷನ್ ಶೋ ನೋಡಿ ಐ ಆಮ್ ಕೈಂಡ್ ಆಫ್ ಯೂಸ್ಡ್ ಟು, ಬಟ್ the cop was awesome. The cop role was awesome. Thank you. Yeah, it kind of stood out, definitely. So yeah, awesome job. Thank you. Yeah. ಮತ್ತೆ ಯಾರು ಮಾತಾಡ್ತಿದ್ದೀರಿ? ಶಕ್ತಿ ಚಕ್ರಪಾಣಿ ಅವರು. ನಮಸ್ಕಾರ.
ನಂದು ಸ್ವಲ್ಪ ಸಣ್ಣ ರೋಲ್ ಆದ್ರೂ ಬಟ್ ಅಷ್ಟೇ ಎಫರ್ಟ್ ಇತ್ತು. ಶುಭ ಅವರು ಶಿ ವಾಸ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಎನಿಥಿಂಗ್ ಲೆಸ್. ಸೊ ಶಿ ಸೊ ಹಾಗಾಗಿ 2 ಸತಿ ಶೂಟ್ ಮಾಡ್ಬೇಕಾಯ್ತು ನಾವು. ಒಂದ್ ದಿವಸ ಮಳೆ ಬಂತು, ಸೊ ಅಂದ್ರೂ ಎಲ್ಲ ಶೂಟ್ ಮಾಡಿದ್ರು. ಅಂಡ್ ಆಲ್ಸೋ ಲೈಕ್ ಶೇರಿಂಗ್ ಸ್ಕ್ರೀನ್ ವಿತ್ ಇವ್ರ ಜೊತೆ, ಅನು ಅವ್ರ ಜೊತೆ, ರೋಷಲ್ ಅವ್ರ ಜೊತೆ, ಮತ್ತೆ ಶಕ್ತಿ ಜೊತೆ ಎಲ್ಲ ಮಾಡಿದ್ದು ಚೆನ್ನಾಗಿತ್ತು. ಸೊ ಹೀಗೆಲ್ಲ ಹೇಳಿ ಈ ತರ ಎಲ್ಲ ಹೇಳಿ ನಿಮ್ದು ರೋಷಲ್ ಜೊತೆ ನಿಮ್ ಟೀಮ್ ಅವರು. ಸೊ ಬಟ್ ಅಪಾರ್ಟ್ ಫ್ರಮ್ ದಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕಾದ್ರೆ ಶುಭ ಅವರು ಹೇಳಬಿಟ್ರು, ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಸರಿ ಹೋಗಲ್ಲ, ಕರೆಕ್ಟ್ ಆಗಿ ಮಾಡಿ ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಏನೋ ಸ್ವಲ್ಪ ಬಂತು ಆಮೇಲೆ. ಬಟ್ ವೆನ್ ಇಟ್ ಕೇಮ್ ಟು ಆಕ್ಟಿಂಗ್ ಡೇ ಶಿ ವಾಸ್ ಲೈಕ್ ಓಕೆ ಕರೆಕ್ಟ್ ಆಗಿದೆ ಅಂತ ಒಂದೇ ಸತಿ ಓಕೆ ಅಂದ್ಬಿಟ್ರು. ಫುಲ್ ಖುಷಿ ಆಗೋಯ್ತು ಅವ್ರ ಮಾತ್ರ. ಸೊ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಪಾಸ್ ಆಗೋದ್ರ ನೀವಾಗಾದ್ರೆ? ಆಲ್ಮೋಸ್ಟ್ ಡಿಮಾಂಡ್ ಇದೆ, ಬಟ್ ಸುಮಾರು ಕಾಂಪಿಟೇಷನ್ ಇರೋದ್ರಿಂದ ಡೌಟ್ ಇದೆ. ಐ ನೋ ಏನ್ ಮಾಡ್ತೀರಿ, ಎಲ್ಲ ಬುಕ್ ಆಗ್ಬಿಟ್ಟಿದೀರಿ ನೀವು. ಯಾ ಆಕ್ಚುಲಿ ಇವ್ರದ್ದು ಹೀಗಾದ ದ ಲಕ್ಕಿ ಪಾರ್ಟ್. ಯಾಕೆ ಗೊತ್ತಾ, ಅವ್ರ ವೈಫ್ ನ ಮೇಕಪ್ ಆದ್ಮೇಲೆ ಕಳ್ಸ್ಬಿಡೋರು, ಹೋಗು ನೀನ್ ಮನೆಗೆ ಹೋಗಿ ಮಗು ನೋಡ್ಕೊ ಅಂತ. ಆಮೇಲೆ ರೋಷಲ್ ಜೊತೆ ಮತ್ತೆ 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 ರೀಟೇಕ್ ಓಕೆ ಎಷ್ಟು ಸರಿ ಓಕೆ ಇನ್ನೊಂದ್ ದಿನ ಮಾಡ್ಬೇಕಾ, ಬರ್ತೀನಿ ಸರಿ ನೋ ಪ್ರಾಬ್ಲಮ್, ರೋಷಲ್ ಬರ್ತಾರಲ್ವಾ ಅಂತ. ಶುಭಾಸ್ ತುಂಬಾ ಸ್ಮಾರ್ಟ್, ಅದಕ್ಕೋಸ್ಕರನೇ ಹಸ್ಬೆಂಡ್ ವೈಫ್ ಪೇರ್ ಮಾಡಿರೋದು. ಇದೂನು ಸ್ಟೋರಿ ಲೈನ್ ಅಲ್ಲೇ ಬರುತ್ತೆ, ಅವ್ರದ್ದು ಎಕ್ಸ್ಟ್ರಾ ಡೈಲಾಗ್ಸ್ ಎಲ್ಲ ಇದು. That's good. Hi Shakti. Hi. It was a very fun experience. I learned a lot, like how to run naturally. Because my balance isn't very good. That's good. Yeah. Your acting was awesome, Shakti. Even though the role was not like, it was smaller compared to the rest of the roles, but your role was still very impactful, very powerful. So you were kind of like one of the main key thing in the movie, I think, right? So you acted really good. I liked your acting. ಕನ್ನಡದಲ್ಲಿ ನಾನು ಮಾತಾಡಿದ್ರೆ ನೀನ್ ಕನ್ನಡದಲ್ಲಿ ವಾಪಸ್ ಆನ್ಸರ್ ಕೊಡ್ತೀಯಾ? ಓ ನೋಡು, ನಿಮ್ಗೆ ಶುಭ ಆಂಟಿ ರನ್ನಿಂಗ್ ಜೊತೆ ಕನ್ನಡದಲ್ಲಿ ಮಾತಾಡೋ ಟ್ರೈನಿಂಗು ಕೊಟ್ಬಿಟ್ಟಿದ್ದಾರೆ ಹಂಗಾದ್ರೆ. Yeah, and Shakti, how did you feel about getting stabbed? Oh yeah. ಅಯ್ಯೋ, it hurt so much. ನೋಡ್ಲಿಲ್ಲ ಶಕ್ತಿ, ನಾನ್ ಕಣ್ ಮುಚ್ಕೊಂಡ್ಬಿಟ್ಟೆ. I didn't want to see you get stabbed. Yeah, we did lots of retakes on that because like I had to hold it properly, the expressions, I have to fall. Yeah. But Shakti, I want to know, how did you feel? Like you were the youngest here, right? Amongst all these adults, what did you feel? Like, did you feel kind of not so comfortable, or like, oh my God, what am I doing here? Or kind of something like that? I felt special because I'm the only one who's young. Nice. I like that. Yeah. But yeah, you were special. It was a special role and you really did a good job for that role. Thank you. Yeah. It definitely required a lot to even commit to the role because with all the running scenes especially. I know. Yeah. The chase was never ending. I only had to stop for him to catch me. Now don't change your mind and go tell your mom I wanted to pursue acting anta, okay? Yeah, for sure. You're still supposed to complete your high school and go to college. Yeah, she already has a ಅವಳ acting school ಗೆಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ತಗೊಂಡಿದ್ದಾಳೆ. She has a training already. ಹೌದಾ? ಹೌದು. ಏನಿದು ಹಿಂಗೆಲ್ಲ ಶಾಕಿಂಗ್ ನ್ಯೂಸ್ ಶಕ್ತಿ? ಅದಕ್ಕೆ ಹೇಳಿಲ್ವಾ, ನಮ್ದೆಲ್ಲ ಫುಲ್ ಒಂಥರ ಬೇರೆ ಬಂಚ್ ಇದು. I've gone to an acting school for like 2-3 years back in Florida, so I have a background in this area. Nice. See, that is why I think you were comfortable doing that role, right? Good. Yeah.
let's move on to Chakrapani uncle. Yeah. ನಮಸ್ಕಾರ. Namaskara. ವಿಡಿಯೋ ಇದೆಯಾ? ಅದು ಚಕ್ರ ಪ್ರಾಕ್ಟೀಸಿಂಗ್ ಅಂತ. ಯಾವ್ದೋ ಚಕ್ರ ಪ್ರಾಕ್ಟೀಸ್ ಅಂತೆ ನೋಡಿ. ಮಹೇಶ್ ಅವರೇ ವಿಡಿಯೋ ಪ್ಲೇ ಮಾಡ್ತೀರಾ ಪ್ಲೀಸ್? Yes, Martin. ಓ ಇದು ಪ್ರಾಕ್ಟೀಸ್. Yeah, this can be taken. Yeah, this can be used. Up until this point. Yeah. Up until this point. Settings ಫುಲ್ ಟೈಮ್ ಯುಟಿಲೈಸೇಷನ್ ಅದು. ಏನಂದ್ರೆ ಬೇರೆ ಸೀನ್ ಮಾಡ್ತಾ ಇರ್ಬೇಕಾದ್ರೆ ಹಿ ವಾಸ್ ಆಲ್ವೇಸ್ ಇನ್ ದ ಬ್ಯಾಕ್ ಗ್ರೌಂಡ್ ಒಂದು ಪೇಪರ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಿದ್ರು. ಅದೇ ಅದು ನಿಮ್ ಡೈರೆಕ್ಟರ್ ಅಷ್ಟು ಸ್ಟ್ರಿಕ್ಟ್ ಆಗಿದ್ರ? ಅಲ್ಲ ಅದೇ ನೀವ್ ಹೇಳಿದ್ರಲ್ಲ ಶುಭ ಅವ್ರ ಅಂದ್ರೆ ಪರ್ಫೆಕ್ಷನ್ ಇಸ್ ಶಿ ಗೆಟ್ಸ್ ದ ಬೆಸ್ಟ್ ಔಟ್ ಆಫ್ ಅಸ್. ಹಾಗಾಗಿ ಈಗ ಉದಾಹರಣೆ ಕೊಡ್ತೀನಿ. ಒಂದ್ ದಿನ ರಾತ್ರಿ ಅವ್ರು 10 ಗಂಟೆಗೆ ಫೋನ್ ಮಾಡಿ, ಚಕ್ರ ಅವರೇ ಮೂವಿ ಮಾಡ್ತಿದೀವಿ, ನಿಮ್ಗೊಂದು ಸಪೋರ್ಟಿಂಗ್ ರೋಲ್ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಹೈಸ್ಕೂಲಲ್ಲೆಲ್ಲ ಮಾಡಿದ್ ಈ ತರ ಸಣ್ಣ ಪುಟ್ಟ ರೋಲ್ ಏನು ಮಾಡ್ಲೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನೀವು ಮಾಡಿ, ನಿಮ್ಗ ಟ್ಯಾಲೆಂಟ್ ಇದೆ ಅಂತ ಅವರೇ ಹೇಳಿದ್ರು. ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಹೇಳಿದೆ ಓಕೆ ಪ್ರತಿಭೆ ಇದೆ ಅಂತ. ಹೌದು. ಆಮೇಲೆ ಹೇಳಿದೆ ಸರಿ, ಸಪೋರ್ಟಿಂಗ್ ರೋಲ್ ಅಲ್ವಾ, ತುಂಬಾ ಏನ್ ಡೈಲಾಗ್ಸ್ ಎಲ್ಲ ಏನಿರಲ್ಲ ಅಂತ ಅನ್ಕೊಂಡೆ. ಆಮೇಲೆ ಮರುದಿನ ಸ್ಕ್ರಿಪ್ಟ್ ಬಂದಾದ್ಮೇಲೆ ಗೊತ್ತಾಯ್ತು ಇದ್ದಿದ್ದು ಮೂವಿಯಲ್ಲಿ ಎಲ್ರಿಗೂ ಕಂಪೇರ್ ಮಾಡಿದ್ರೆ ದೊಡ್ಡ ಡೈಲಾಗ್ಸ್ ನನಗೆ ಇದೆ ಅಂತ. ಫುಲ್ ರಾತ್ರಿ ಎಲ್ಲ ಅದನ್ನ ಊರು ಹೊಡೆದು ನನ್ನ ಹೆಂಡತಿಗೆ ಎಲ್ಲ ಪ್ರಾಕ್ಟೀಸ್ ನಾನ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಡೇ ಹೋದೆ ಪ್ರಾಕ್ಟೀಸ್ ರಿಹರ್ಸಲ್ಗೆ. ಅಲ್ಲಿ ಹೋದಾಗ ಫುಲ್ ನಾನ್ ಬೆಳಗಾಮಿಂದ, ಸೊ ನನ್ ಕನ್ನಡ ಎಲ್ಲ ಉತ್ತರ ಕನ್ನಡ ಸ್ವಲ್ಪ ಕಾಮನ್ ಆಗಿ ಬರುತ್ತೆ ನಂದು. ಆಮೇಲೆ ಆದ್ರೆ ಆ ಕನ್ನಡದಲ್ಲಿ ಮಾತಾಡುವಾಗ ಶುಭ ಅವ್ರು ಹೇಳಿದ್ರು ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ, ಏನಾದ್ರು ಬೇರೆ ತರ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳ್ದೆ ಆಯ್ತು, ನಾನ್ ಬೆಳಗಾಮಿಂದ, ನಾನು ಉತ್ತರ ಕನ್ನಡದಲ್ಲಿ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದೆ. ಓ ಆಯ್ತು ಹೇಳೋಣ ಅಂತ ಹೇಳಿದ್ರು. ಆಮೇಲೆ ಅದು ಇನ್ನೊಮ್ಮೆ ಎಲ್ಲಾ ಬಾಯ್ಹಾಟ್ ಮಾಡಿ ಎಲ್ಲ ಕನ್ವರ್ಟ್ ಮಾಡಿ ಇನ್ನೊಮ್ಮೆ ನಮ್ಮ ಭಾಷೆಯಲ್ಲಿ ಬಾಯ್ಹಾಟ್ ಮಾಡಿ ನೆಕ್ಸ್ಟ್ ಡೇ ಹೋಗಿ ನಾನು ಹೇಳ್ದೆ ಇಲ್ಲೇ ಸಮೀಪ ಇರೋ ವಸ್ತು ಬಹಳ ದೂರದಲ್ಲಿ ಕಾಣ್ತೈತ್ ನೋಡ್ರಿ ಅಂತ. ಇಲ್ಲ ಇದು ಬೇಡ, ನಮ್ ಬೆಂಗಳೂರು ಕನ್ನಡನೇ ಸಾಕು ಅಂತ ಹೇಳಿದ್ರು. ಟೈನಿ ಡೀಟೇಲ್ಸ್, ಚಿಕ್ಕ ವಿಷಯಗಳಲ್ಲಿ ಪರ್ಫೆಕ್ಷನ್ ಹುಡ್ಕೋದಲ್ವಾ. ಸೊ ಡೆಫಿನೆಟ್ಲಿ ಆ ಕ್ವಾಲಿಟಿನ ಮೆಚ್ಚಲೇಬೇಕು ಶುಭ ಅವರು. ಮತ್ತೆ ಆಮೇಲೆ ಇನ್ನೊಂದು ನಮ್ ಟೀಮ್ ಅಲ್ಲಿ ಇಟ್ ವಾಸ್ ಸೋ ಕಂಫರ್ಟೇಬಲ್ ಅವ್ರ ಜೊತೆ. ಅಂದ್ರೆ ನಾನ್ ಫಸ್ಟ್ ಟೈಮ್ ಎಲ್ರ ಜೊತೆನು ಕೆಲಸ ಮಾಡ್ತಾ ಇರೋದು. ಇಟ್ ವಾಸ್ ಸೋ ಕಂಫರ್ಟೇಬಲ್ ಎಲ್ಲ ಮಾತಾಡೋದು. ಆಮೇಲೆ ಡೈಲಾಗ್ಸ್ ನಮ್ ಟೇಕ್ಸ್ ಎಷ್ಟು 40-50 ಟೇಕ್ಸ್, ಏನ್ ತೊಂದ್ರೆನೇ ಇಲ್ಲ, ಏನು ಬೇಜಾರೇ ಇಲ್ಲ, ಮುಜುಗರನೂ ಇಲ್ಲ, ಏನೂ ಇಲ್ಲ. ಸುನೀಲ್ ಅವ್ರ ಜೊತೆ ಒಂದು ಎಣ್ಣೆ ಸೀನ್ ಇತ್ತು ನಮ್ದು ಇಲ್ಲಿ. ನಾನು ಎಣ್ಣೆ ಹೊಡೆಯಲ್ಲ, ಸೊ ನನ್ಗೆ ಅದ್ರಲ್ಲೂ ಆಕ್ಟಿಂಗ್. ಸುನೀಲ್ ಅವರು ಸೂಪರ್ ಆಗಿ ಒಂದು ಒಳ್ಳೆ ಸ್ಕಾಚ್ ತಗೊಂಡ್ ಬಂದಿದ್ರು. ನಾವು 10 ಗಂಟೆಗೆ ಬಂದು ರಾತ್ರಿ 2 ಗಂಟೆವರೆಗೂ ಆದ್ರೂ ಶೂಟಿಂಗ್ ಮುಗ್ದಿಲ್ಲ. ನಮ್ದೆಲ್ಲ ನ್ಯಾಚುರಲಿ ಆಯಿಲಿ ಫೇಸ್ ಆಗ್ಬಿಟ್ಟು ಕುಡುಗರ ತರಾನೇ ಕಾಣ್ತಾ ಇದ್ವಿ ನಾವು, ಏನಿಲ್ಲ. ಆಮೇಲೆ ಇನ್ನೊಂದ್ ದಿನ ಶುಭ ಅವರು ಇಲ್ಲ ಅದು ಸರಿ ಬಂದಿಲ್ಲ, ಇನ್ನೊಂದ್ ರೀಟೇಕ್ ಇದೆ ಅಂತ. ಈ ಸಲ ಸುನೀಲ್ ಸ್ಕಾಚೇ ತರ್ಲಿಲ್ಲ, ಆಪಲ್ ಜ್ಯೂಸ್ ತಗೊಂಡ್ ಬಂದ್ಬಿಟ್ರು. ಈ ಸಲ ಗೊತ್ತಿಲ್ಲ ಎಷ್ಟ್ ಖಾಲಿ ಆಗುತ್ತೆ ಅಂತ, ಜ್ಯೂಸ್ ಅಲ್ಲಿ ಕುಡಿಯೋಣ ಅಂತ ತಗೊಂಡ್ ಬಂದ್ಬಿಟ್ರು ಅವ್ರು. ಸ್ಕಾಚ್ ಎಲ್ಲ ವೇಸ್ಟ್ ಮಾಡಕ್ಕಾಗತ್ತಾ ಪಾಪ ಅಲ್ವಾ, ಅದಕ್ಕೆ. ಸೊ I know that was good. ಸೊ ಅದೇ ಶೂಟಿಂಗ್ ಅಲ್ಲಿ ನನ್ ಗ್ಲಾಸ್ ಖಾಲಿ ಆಗ್ತಾನೆ ಇತ್ತು, ಚಕ್ಕನ್ ಗ್ಲಾಸ್ ಖಾಲಿ. ಸೊ ಫಸ್ಟ್ ಟೈಮ್ ಅದು ಶೂಟಿಂಗ್ ಮಾಡುವಾಗ ಆಕ್ಟಿಂಗ್ ಇತ್ತು, ಸೆಕೆಂಡ್ ಟೈಮ್ ಆಪಲ್ ಜ್ಯೂಸ್ ಸಖತ್ ಕುಡಿದೆ ಅವಾಗ. ಏನೋ ಹೇಳ್ತಾ ಇದ್ರೆ ಸ್ಟೋರಿನ ನಿಮ್ಮ ಆಪಲ್ ಜ್ಯೂಸ್, ಸ್ಕಾಚ್ ಸೀನು ಮತ್ತೆ ಅವ್ರದ್ದು ರೋಷಲ್ ಜೊತೆ ಮಾಡಿರೋ ರೀಟೇಕ್ಸೇ ಜಾಸ್ತಿ ಇದೆ ಅನ್ಸುತ್ತೆ ಪ್ರಾಬಬ್ಲಿ. ಸೊ ಅದೇ ಅದೊಂದು ವಿಭಿನ್ನವಾದ ಒಂದು ಸುಂದರವಾದ ಒಂದು ಅನುಭವ ಅಂತ ಹೇಳ್ಬೋದು ನಾನು ಅಷ್ಟೇ. ಸೊ ಥ್ಯಾಂಕ್ಸ್ ಟು ದ ಟೀಮ್, ಥ್ಯಾಂಕ್ಸ್ ಟು ಶುಭ ಅವರು. ಖಂಡಿತ ಶುಭ, ಐ ನೋ ದಟ್ ವಿ ಹ್ಯಾವ್ ರನ್ ಔಟ್ ಆಫ್ ಟೈಮ್. ಒಂದು ಲಾಸ್ಟ್ ನಿಮ್ಗೆ ಹೌ ಡು ಯು ಕೈಂಡ್ ಆಫ್, ನಾನು ಐ ಥಿಂಕ್ ಎಲ್ಲ ಕವರ್ ಮಾಡಿದೀವಿ ಅನ್ಸುತ್ತೆ. ಇನ್ನೇನಾದ್ರೂ ನೀವು ಹೇಳ್ಬೇಕು ಅಂತ ಇಷ್ಟಪಟ್ರೆ ಒಂದು ನಿಮಿಷದಲ್ಲಿ just try to wrap it up. We will complete this then. ಇನ್ನೂ ಒಂದು ವಿಡಿಯೋ ಇದೆ, 1-2 ಅದನ್ನ ಪ್ಲೇ ಮಾಡ್ಬಿಡಿ. Okay, ದಯವಿಟ್ಟು ಮಹೇಶ್ ಅವರೇ ಪ್ಲೇ ಮಾಡಕ್ಕಾಗತ್ತಾ ಪ್ಲೀಸ್? Yeah, sure. 2 ವಿಡಿಯೋ.
Makeup. ಮೇಕಪ್ ಆಯ್ತು. ಪೊಲೀಸ್ ಅಂಡ್ ಗ್ರೀನ್ ಸ್ಕ್ರೀನ್. ಆಫೀಸರ್ ಅಂಡ್ ಗ್ರೀನ್. ಓಕೆ, ಶೇರ್ ಮಾಡ್ತಾ ಇದ್ದೀನಿ. ಎಫೆಕ್ಟ್ ಬರೋದಕ್ಕೆ ಅಂತ ವಿ ಮೇಡ್ ದಟ್ ಸ್ಲೋ ಮೋಷನ್ ಅಲ್ಲಿ ಗೆಲ್ಲೆಲ್ಲ ಬೀಳೋದು, ಅದನ್ನ ರಿವರ್ಸ್ ಮಾಡಿ ತೋರಿಸಿದೀವಿ ಇದರಲ್ಲಿ. This is her in the gigantic scene. She's crossing across the trees. Levitation. ಏನೆಲ್ಲ ಮಾಡಿಸಿದ್ದಾರೆ ಶುಭ. ಒಳ್ಳೆ ಪ್ರೊಫೆಷನಲ್ ಸೆಟಪ್ ತರ ಇದೆ. Are you sure you can handle that? ನಿಮಗೆ ಹ್ಯಾಂಡಲ್ ಮಾಡಕ್ ಆಗುತ್ತಾ? ಇದನ್ನು ತುಂಬಾ ಸ್ಪೆಸಿಫಿಕ್ ಆಗಿದ್ವಿ ಅಲ್ವಾ, ಲಿಪ್ಸಿಂಕ್. ಲಿಪ್ಸಿಂಕ್ ಎಕ್ಸಾಕ್ಟ್ ಆಗಿ ಬರ್ಲೇಬೇಕು ಅಂತ ಇತ್ತು ಸಿಂಧುಗುನು, ಈವನ್ ಎಲ್ರಿಗೂನು ಅಷ್ಟೇ. ಸರಿಗ್ ಬಂತ ಅಂತ ನ್ಯೂಮರಸ್ ಟೈಮ್ಸ್ ಅದನ್ನೇ ಇದ್ ಮಾಡ್ತಾ ಇದ್ರು. ವಾವ್. Go. ಹೋಟೆಲ್ Yeah. Hi, my name is Rochelle and I play the mom. Originally, my friend reached out to me and said, hey, my other friend is making an Indian murder mystery for a film festival. Do you want to be in it? And I said, yeah, that sounds super cool. I definitely want to do that. So I just had a few lines, thankfully, and they were written so naturally. It was very easy to play and remember them. We filmed my whole scene in a day, and then there was some issue with lighting or sound, I don't remember, and we scheduled for a few weeks later and had to reshoot, and it was raining. That was very interesting, learning how to work with rain and lighting, having to redo a couple things, but working with everyone was amazing. They were so kind to work around my schedule, and very gracious in explaining kind of what was going on in my scene, since I don't speak the language, and pronouncing my one line was very, very fun. I took it seriously. I didn't want to mess up someone else's creative project, so I did try to make it as realistic as possible. But yeah, overall, it was a great experience. Would definitely do it again. Yeah. That's really nice, Shubha. I just have to credit you ಅಲ್ಲಿ ಒಂದು ಬರೀ ಕನ್ನಡದವ್ರದೇ ಅಲ್ದಿರಾ ಈ ದೇಶದವ್ರನ್ನು ಬೇರೆ ಬೇರೆ ಭಾಷೆ ಮಾತಾಡೋರ್ನು ನೀವು ಸೇರಿಸ್ಕೊಂಡು ಕನ್ನಡದ ಈ ಕಿರುಚಿತ್ರ ಅಲ್ಲಿ ಒಂದು ರೋಲ್ ಕೊಟ್ಟಿ ಮಾಡ್ಸಿದೀರ ಅಲ್ವಾ. ರಿಯಲಿ ಅಮೇಜಿಂಗ್. ಗುಡ್. ಅಂದ್ರೆ ನಾವು ಅದು ರಿಯಲಿಸ್ಟಿಕ್ ಆಗಿ ಈ ದೇಶದಲ್ಲಿ ಇದೀವಿ, ಈ ದೇಶ ಅಂದ್ರೆ ಇಲ್ಲಿ ಸ್ಟೋರಿ ತೋರ್ಸ್ಬೇಕಾದ್ರೆ ಕಾಪ್ಸ್ ನ ಬರೀ ಇಂಡಿಯನ್ಸ್ ತೋರ್ಸಕ್ ಆಗಲ್ಲ, ನಮ್ಮವ್ರನ್ನ ತೋರ್ಸಕ್ ಆಗಲ್ಲ. ಸೊ ಟು ಮೇಕ್ ಇಟ್ ಲುಕ್ ಮೋರ್ ರಿಯಲಿಸ್ಟಿಕ್, ಯಾ ಅವ್ರನ್ನ ಸೇರಿಸ್ಕೊಳ್ಬೇಕಾಯ್ತು. ಯಾ ಅವನು ನಂದು ಎಕ್ಸ್ ಕಲೀಗ್ ಆಗಿದ್ದ ಅವನು. ಸೊ ದಟ್ಸ್ ವೇರ್ ಐ ಅಪ್ರೋಚ್ಡ್ ಹಿಮ್. ಐ ಥಾಟ್ ಹಿ ವಿಲ್ ಬಿ a little more understanding and flexible, so it worked out. Nice. He couldn't be here today. And he was very much involved. Our dialogues ಎಲ್ಲ ಹೇಳಿ, and he wanted to see ಬೇರೆಯವ್ರದ್ದು ಶೂಟಿಂಗ್ ಎಲ್ಲ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ತಿದ್ರು. He was a very good sport. Nice. To wrap it all up, it was a wholesome experience ಅಂತ ಹೇಳ್ಬೋದು. ಒಂದು ಸುಂದರವಾದ ಅನುಭವ to the whole process, from the brainstorming the story till the editing and every aspect of each and every aspect of the film making ittala. It was amazing. ತುಂಬಾ ಎಂಜಾಯ್ ಮಾಡಿದೀವಿ. ನಾನು ಒಬ್ಳೆ ಅಲ್ಲ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ.
ಸ್ವಲ್ಪ ತೊಂದರೆನೂ ಕೊಟ್ಟಿದ್ದೀನಿ ಎಲ್ರಿಗೂ. ಇಟ್ಸ್ ವೆರಿ ಎವಿಡೆಂಟ್. ಪಾಪ ಎಲ್ರೂ ಕಷ್ಟಪಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಸೀನ್ಸ್ನು 99% ರೀಶೂಟ್ ಆಗಿದೆ. ಸೊ ಟು ಮೇಕ್ ಇಟ್ ನಾನು ಎಲ್ಲಾರ್ಗು ಅಡ್ಗೆ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದೆ. ಸೊ ನೋ ಕಂಪ್ಲೇಂಟ್ಸ್. ಸೊ ಆಫ್ಟರ್ ದ ಇನ್ಫ್ಯಾಕ್ಟ್ ಮೂವಿ ನಮ್ಗೆ ಪ್ರಾಪರ್ ಅವಾಗ ಇವಾಗ ಪಾರ್ಟಿ ಸಿಗ್ತಾ ಇತ್ತು ಶುಭಾ ಇಂದ. ಸೊ ನೋ ಡೌಟ್ ಅದ್ರಲ್ಲಿ ಮೇಕಪ್ ಮಾಡಿದ್ದಾರೆ. ಅಂಡ್ ಸೊ ನೀವ್ ಹೇಳ್ತಾ ಇದ್ರಲ್ಲ ಎಲ್ಲರಲ್ಲೂ ಯು ಬಾಟ್ ದ ಬೆಸ್ಟ್ ಔಟ್ ಆಫ್ ಇಟ್ಸ್ ನಾಟ್ ಲೈಕ್ ಐ ಬಾಟ್ ದ ಬೆಸ್ಟ್ ಔಟ್ ಆಫ್ ದೆಮ್. ದೇರ್ಸ್ ಅನ್ ಆಕ್ಟರ್ ಇನ್ ಎವ್ರಿಬಡಿ ಇಸ್ ವಾಟ್ ಐ ಬಿಲೀವ್. ಎಲ್ಲ ಹೇಳ್ತಾರೆ ನನ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ, ನಾನ್ ಮಾಡಕ್ ಆಗುತ್ತಾ ಇದನ್ನ ಅಂತ. ಐ ಡೋಂಟ್ ಬಿಲೀವ್ ದಟ್ ಸೆಂಟೆನ್ಸ್ ಅಟ್ ಆಲ್. ದೇರ್ಸ್ ಅನ್ ಆಕ್ಟರ್ ಇನ್ ಎವ್ರಿಬಡಿ. ಇಟ್ ಜಸ್ಟ್ ಏನಂದ್ರೆ ಕೆಲವ್ರು ಕಡಿಮೆ ಟ್ಯಾಲೆಂಟ್ ಇರುತ್ತೆ ಆಕ್ಟಿಂಗ್ ಅಲ್ಲಿ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಸೊ ಎವ್ರಿಬಡಿ ಕ್ಯಾನ್ ಆಕ್ಟ್. ನಾವು ಅದ್ರಲ್ಲಿ ಯಾರು ಆಡಿಷನ್ ಆ ಥರದ್ದು ಏನೂ ಇರ್ಲಿಲ್ಲ. I just looked at them and I knew our mannerisms nodi, okay, these will be apt for this role anta. So everybody can act. So ಒಂದು ಸಲಹೆ ಏನು ಅಂದ್ರೆ ಎಲ್ಲರಿಗೂ, whoever wants to act, lightest of eagerness idre, so don't hesitate, don't fall back. Just go ahead and do it. Just do what you want to do and don't stop yourself. Awesome. And yeah. And thanks lastly, thank you TKSFF andre Texas Kannada Short Film Festival team ellaru focus members, so volunteers, Shweta MCs, Shweta avaru and Mahesh avaru background alli ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಎಲ್ಲರಿಗೂ ನಮ್ಮ ಗಹನ ಟೀಮ್ ಇಂದ ಒಂದು ದೊಡ್ಡ ಥ್ಯಾಂಕ್ ಯು, ಸಲ್ಯೂಟ್. ಅಂಡ್ ಪ್ಲೀಸ್ ದಯವಿಟ್ಟು ಎಲ್ಲರೂ ಟಿಕೆಟ್ ತಗೊಳ್ಳಿ, ನಮ್ಮನ್ನ ಬಂದ್ ಭೇಟಿಯಾಗಿ. ನವೆಂಬರ್ 14ಕ್ಕೆ ತಗೊಂಡಿದ್ರೆ ಬಹಳ ಖುಷಿಯಲ್ಲಿ ಭೇಟಿ ಆಗೋಣ, ಮಾತಾಡೋಣ. ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳಿಪ್ಪ. ಅದೇ ಹೇಳೋದಕ್ ಬಂದೆ ಶುಭಾ. ನಾನು ಸಾರಿ, ನಿಮ್ ಲೈನ್ಸ್ ತಗೊಂಡ್ಬಿಟ್ಟೆ ನಾನು. ನೀವು ಡೈರೆಕ್ಟರ್, ಯು ಥಿಂಕ್ ಅಹೆಡ್ ಆಫ್ ಮೀ. ಏನ್ ಮಾಡ್ತೀರಾ? ಇಲ್ಲ, ಇವತ್ತು ನಿಮ್ ತಂಡನ ಇಲ್ಲಿ ಮೀಟ್ ಮಾಡಿ ಮಾತಾಡಿ ನಿಮ್ ಅನಿಸಿಕೆ ಅನುಭವಗಳು ಎಲ್ಲ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು ನಿಮ್ ತಂಡನ್ ಮೀಟ್ ಮಾಡಿ. ನಿಮ್ ಈ ಕಷ್ಟ ಪಟ್ಟಿರೋದಿಕ್ಕೆ, ಈ ಶ್ರಮ ಪಟ್ಟಿರೋದಿಕ್ಕೆ ನಿಮ್ಗೆ ತಕ್ಕ ಪ್ರಶಸ್ತಿ ಸಿಗ್ಲಿ ಅಂತ ನಾ ಹಾರೈಸ್ತೀನಿ. Hopefully we'll see you on the stage in the red carpet event winning awards. I'm very positive probably. ನಿಮ್ ಖಂಡಿತ ಸಿಗ್ಲೇಬೇಕು ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ. ಸೊ ಇಂಥ ಪ್ರತಿಭಾವಂತ ಕಲಾವಿದರಿಗೆ ಮತ್ತು ಈ ಕನ್ನಡ ಕಿರುಚಿತ್ರಗಳನ್ನ ಸನ್ಮಾನ ಮಾಡೋದಿಕ್ಕೆ ನಮ್ ರೆಡ್ ಕಾರ್ಪೆಟ್ ಇವೆಂಟ್ ನ ಸಿದ್ಧತೆಗಳು ಬಹಳ ವಿಜೃಂಭಣೆಯಿಂದ ನಡೀತಿದೆ. ಇಲ್ಲಿ November 14th ಆಸ್ಟಿನ್ ನಲ್ಲಿ ಈ ಭರ್ಜರಿ ಈವೆಂಟ್, we are making sure it's going to be a grand success. ಟಿಕೆಟ್ ಇನ್ನೂ ತಗೊಂಡಿಲ್ಲ ಅಂದ್ರೆ ಶುಭಾ ಸೆಟ್, ಪ್ಲೀಸ್ ಟಿಕೆಟ್ ಬೇಗ ತಗೊಳ್ಳಿ. ಅರ್ಲಿ ಬರ್ಡ್ ಪ್ರೈಸಸ್ ಎಲ್ಲ ಇನ್ನೂ ನಡೀತಾ ಇದೆ. ಸೊ ಐ ವುಡ್ ಎನ್ಕರೇಜ್ ಯು ಟು ಪ್ಲೀಸ್ ಬೈ ದ ಟಿಕೆಟ್ಸ್ as soon as possible. ಇದನ್ನ ಹೇಳ್ತಾ ಎಲ್ಲಾ ವೀಕ್ಷಕರಿಗೂ ಮತ್ತೆ ಗಹನ ತಂಡದವರಿಗೂ ನಮಸ್ಕಾರ. Thank you. Thank you.